ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪರಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ನಾಗರಿಕ ಸೇವಾ ಪರೀಕ್ಷೆಯಂತೂ ಆಕಾಂಕ್ಷೆಗಳಿಗೆ ಒಂದು ನಿರಂತರ ಪಯಣವೇ ಸರಿ. ಈ ನಿರಂತರ ಪಯಣವನ್ನ ಆಕಾಂಕ್ಷೆಗಳ ಪರಿಧಿಗೆ ನಿಲುಕುವ ಹಾಗೆ ಸುಗಮಗೊಳಿಸುವ ಈ ಪ್ರಯಾಣಕ್ಕೊಂದು ಹೆಸರೇ ಇನ್ಸೈಟ್ಸ್. ಇದೀಗ ಹೊಸ ಇನ್ಸ್ಟಾಕೆಎಸ್ ವೆಬ್ಸೈಟ್ ನ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಯುಪಿಎಸ್ಸಿ ದ್ವಿಭಾಷಾ ಕೋರ್ಸ್ ಮತ್ತು ಅನನ್ಯ ಸಾಧನಾ ಮಾಸಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಇನ್ಸೈಟ್ಸ್ ನ ಸ್ಥಾಪಕರು ಹಾಗೂ ನಿರ್ದೇಶಕರಾಗಿರತಕ್ಕಂತಹ ನಮ್ಮಂತಹ ಅದೆಷ್ಟೋ ಯುವ ಮನಸ್ಸುಗಳಿಗೆ ಇಂದಿಗೂ ಎಂದಿಗೂ ಪ್ರೇರಣೆಯಾಗಿರುವ ವಿನಯ್ ಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ವಿನಯ್ ಸರ್ ಅವರ ಮಾರ್ಗದರ್ಶನದೊಂದಿಗೆ ಇನ್ಸ್ಟಾಕೆಎಸ್ ಅನ್ನ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನಡೆಸಿಕೊಂಡು ಹೋಗುತ್ತಿರುವ ಶರತ್ ಸರ್ ಅವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಉದ್ಘಾಟನಾ ಸ್ಟಾರ್ಟ್ ಮಾಡಿ ಸರ್. ಓಕೆ, ಇದೀಗ ಹೊಸ ಇನ್ಸ್ಟಾಕೆಎಸ್ ಅಧಿಕೃತ ವೆಬ್ಸೈಟ್ ಅನ್ನ ಉದ್ಘಾಟನೆ ಮಾಡೋದ್ರ ಮೂಲಕ ಯುಪಿಎಸ್ಸಿ ದ್ವಿಭಾಷಾ ಕೋರ್ಸ್ ಮತ್ತು ಅನನ್ಯ ಸಾಧನಾ ಮಾಸಪತ್ರಿಕೆಯನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಯ್ ಸರ್ ಮತ್ತು ಶರತ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಬೋಧಕ ವೃಂದದವರಿಗೂ ವಿನಂತಿ. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಪರಿಧಿಗೆ ನಿಲುಕುವ ಹಾಗೆ ಬೋಧನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣರಾಗಿರುವ ಎಲ್ಲ ಬೋಧಕ ವೃಂದದವರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸಾಮರ್ಥ್ಯವಿರುವ ಭವಿಷ್ಯದ ನಾಯಕರನ್ನ ಸಿದ್ಧಗೊಳಿಸುವುದರ ಮೂಲಕ ನಾಗರಿಕ ಸೇವಕರಾಗುವ ಯುವ ಮನಸ್ಸುಗಳ ಕನಸನ್ನ ನನಸು ಮಾಡುವ ಉದ್ದೇಶದೊಂದಿಗೆ ವಿನಯ್ ಕುಮಾರ್ ಸರ್ ಅವರು 2014ರಲ್ಲಿ ಇನ್ಸೈಟ್ಸ್ ಐಎಎಸ್ ಮತ್ತು 2021ರಲ್ಲಿ ಇನ್ಸ್ಟಾಕೆಎಸ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಇಂದು ಇದೇ ಸಂಸ್ಥೆ ಅದೆಷ್ಟೋ ಆಕಾಂಕ್ಷಿಗಳ ಸಾಧನೆಯ ಹಾದಿಗೆ ಸಾರ್ಥಕತೆಯ ಭಾವ ತುಂಬಿದೆ. ಇನ್ಸೈಟ್ಸ್ ಅನ್ನುವಂಥದ್ದು ಕೇವಲ ವೈವಿಧ್ಯಮಯ ಬೋಧನೆಗಷ್ಟೇ ಅಲ್ಲದೆ ವಿಶೇಷವಾಗಿ ಗುಣಾತ್ಮಕ ಶಿಕ್ಷಣ ಮತ್ತು ವಿದ್ಯಾರ್ಥಿಯ ಸಮಗ್ರ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುವಂತಹ ವಿದ್ಯಾರ್ಥಿ ಕೇಂದ್ರಿತ ಮಾರ್ಗದರ್ಶನ ನಮ್ಮ ಇನ್ಸೈಟ್ ಸಂಸ್ಥೆ ಅನ್ನುವಂತಹದ್ದು ಹೆಸರುವಾಸಿಯಾಗಿದೆ. ಹಾಗೂ ಇಂದಿನ ಹೊಸ ಇನ್ಸ್ಟಾಕೆಎಸ್ ಅಧಿಕೃತ ವೆಬ್ಸೈಟ್ ನ ಬಗ್ಗೆ ಕಿರು ಮಾಹಿತಿಯನ್ನ ನೀಡಬೇಕಾಗಿ ಶ್ರೀಕಾಂತ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಮತ್ತೊಮ್ಮೆ ತುಂಬಾ ಪ್ರಯತ್ನ ಪಟ್ಟು ಸುಮಾರು 1 ವರ್ಷದಿಂದ ನಿರಂತರವಾದ ಪ್ರಯತ್ನದಿಂದ ವಿನಯ್ ಸರ್ ಅವರ ಸಹಕಾರದಿಂದ ಒಂದು ಒಳ್ಳೆ ವೆಬ್ಸೈಟ್ ಅನ್ನ ರಾಜ್ಯಕ್ಕೆ ಪ್ರಸ್ತುತಪಡಿಸಿದ್ದಾರೆ. ಸೊ ರಾಜ್ಯದ ಎಲ್ಲ ಕೆಎಎಸ್ ಆಕಾಂಕ್ಷಿಗಳು ಮತ್ತೆ ಎಲ್ಲ ಗ್ರೂಪ್ ಸಿ, ಗ್ರೂಪ್ ಬಿ, ಗ್ರೂಪ್ ಡಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನೇನ್ ಸ್ಟ್ರಗಲ್ಸ್ ಮಾಡ್ತಾ ಇದ್ರು, ಒಂದು ಒಳ್ಳೆ ವೆಬ್ಸೈಟ್ ಇಲ್ಲ ಅನ್ನುವಂಥದ್ದಕ್ಕೆ ಸೊ ಒಂದು ದೊಡ್ಡ ಉತ್ತರದಂತೆ ನಮ್ಮ ವೆಬ್ಸೈಟ್ ಅನ್ನು ಇನ್ಸ್ಟಾಕೆಎಸ್ ತಗೊಂಡ್ ಬಂದಿದೆ ನಿಮ್ಮ ಮುಂದೆ. ಸೊ ಈ ಒಂದು ವೆಬ್ಸೈಟ್ ಲಾಂಚ್ ಅನ್ನ ವಿನಯ್ ಸರ್ ಈಗಲೇ ಮಾಡಿದ್ದಾರೆ. ಸೊ ಮೊದಲ ಬಾರಿಗೆ ನಿಮ್ಮ ಮುಂದೆ ಲೋಕಾರ್ಪಣೆ ಆಗ್ತಾ ಇದೆ ನಮ್ಮ ಇನ್ಸ್ಟಾಕೆಎಸ್ ನ ವೆಬ್ಸೈಟ್. ಕರೆಂಟ್ ಅಫೇರ್ಸ್ ಮೊದಲಿಗೆ ನಮ್ಮ ವೆಬ್ಸೈಟ್ ನಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ವಿನಯ್ ಸರ್ ನಿಮ್ಗೆ ತೋರಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ ಏನಿದೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಏನಿದೆ, ಸೊ ಡೈಲಿ ಕ್ವಿಜ್ ಏನಿದೆ, ಸೊ ಈ ತರ ಡಿಫ್ರೆಂಟ್ ಕಾಲಮ್ಸ್ ಅಲ್ಲಿ ಸೊ ಪ್ರತಿಯೊಂದನ್ನು ಕೂಡ ನಾವು ಕನ್ನಡ ಮತ್ತೆ ಇಂಗ್ಲಿಷ್ 2 ಭಾಷೆಗಳಲ್ಲಿ ಕೊಡ್ತಾ ಇದೀವಿ. ಸೊ ಕನ್ನಡ ಮೀಡಿಯಂ ಅವ್ರು ಕನ್ನಡದಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು, ಇಂಗ್ಲಿಷ್ ಮೀಡಿಯಂ ಅವ್ರು ಇಂಗ್ಲಿಷ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಓಕೆ, ಸೊ ಎರಡನ್ನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವೀಕ್ಲಿ ಮತ್ತೆ ಮಂತ್ಲಿ ಇದು ಎರಡನ್ನೂ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ವೆಬ್ಸೈಟ್ ಅಲ್ಲಿ, ಉಚಿತವಾಗಿ ಸಿಗುತ್ತೆ ನಿಮಗೆ. ನೋಡಿ ಕನ್ನಡ ಇದು, ಕನ್ನಡದಲ್ಲಿ ಬಂತು. ಮತ್ತೆ ಒಂದೊಂದನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಅದನ್ನ ಅಬ್ಸರ್ವ್ ಮಾಡಿ ಯಾವುದೇ ಎರರ್ಸ್ ಬರದೇ ಇರೋ ತರ ಸೊ ತುಂಬಾ ಕಷ್ಟಪಟ್ಟು ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ನಿಮ್ಗೋಸ್ಕರ, ನಿಮ್ಗಾಗಿ ಇದನ್ನ ಸದುಪಯೋಗ ಎಲ್ಲರೂ ಕೂಡ ಪಡಿಸ್ಕೋಬೇಕು. ಆಮೇಲೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸಂಸ್ಥೆ ವೆಬ್ಸೈಟ್ ಕೂಡ ಇದುವರೆಗೂ ಈ ಮಟ್ಟಕ್ಕಿಲ್ಲ. ಅಂಡ್ ಕೆಎಎಸ್ ಗೆ ಅಂದ್ರೆ ತುಂಬಾ ವೆಬ್ಸೈಟ್ ವಿಚಾರದಲ್ಲಿ ಯಾವುದೇ ಸಂಸ್ಥೆ ಇಷ್ಟೊಂದು ಕಾಳಜಿಯನ್ನು ವಹಿಸಿಕೊಂಡು ಯಾರು ಕೂಡ ಮಾಡೋದಿಲ್ಲ.
ಅಂಡ್ ಮೊದಲ ಬಾರಿಗೆ ಈ ಒಂದು ಪ್ರಯತ್ನವನ್ನು ನಮ್ಮ ಇನ್ಸೈಟ್ ಸಂಸ್ಥೆ ಅಂದ್ರೆ ವಿನಯ್ ಸರ್ ಅವರ ಒಂದು ಸಹಯೋಗದೊಂದಿಗೆ, ಅವರ ಒಂದು ಸಹಕಾರದಿಂದ ಸೊ ಮಾಡಿದ್ದಾರೆ. ಮತ್ತೆ ಶರತ್ ಸರ್ ನಿರಂತರವಾಗಿ ಇದಕ್ಕೆ ಬೆಂಬಲವನ್ನು ನೀಡಿ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಇದನ್ನ ತಂದಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಉಚಿತವಾದಂತದ್ದನ್ನ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಬಹುದಾಗಿದೆ. ಮತ್ತೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಉಚಿತವಾಗಿ ನಿಮ್ಗೆ ಸಿಗುತ್ತೆ. ಆನ್ಲೈನ್ ಕ್ಲಾಸಸ್ ನಮ್ದೇನು ಕ್ಲಾಸಸ್ ಇರುತ್ತೆ ಅದನ್ನ ಹೊರತಾಗಿ ಪ್ರತಿಯೊಂದು ನಿಮ್ಗೆ ಉಚಿತವಾಗಿ ಸಿಗುತ್ತೆ. ನೋಡಿ, ಮ್ಯಾಗಝಿನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬಹುದು, ಎಲ್ಲ ಉಚಿತವಾಗಿ ಸಿಗುತ್ತೆ. ಕನ್ನಡ ಮೀಡಿಯಂ ಅಲ್ಲಿ ಇಲ್ಲಿ ಮ್ಯಾಗಝಿನ್ ಇದೆ. ಮತ್ತೆ ಈಗಾಗಲೇ ಸುಮಾರು 6 ತಿಂಗಳಾಯ್ತು ಮ್ಯಾಗಝಿನ್ ಲಾಂಚ್ ಆಗಿ. ನಾವು ಅಫಿಷಿಯಲ್ ಆಗಿ ಲಾಂಚ್ ಮಾಡಿರ್ಲಿಲ್ಲ, ಬಟ್ ನಿಮ್ ಮುಂದೆ ಸ್ಯಾಂಪಲ್ಸ್ ಅನ್ನ ನಾವು 6 ತಿಂಗಳಾಯ್ತು ಬಿಟ್ಟು, ಆಫ್ಲೈನ್ ಮತ್ತೆ ಆನ್ಲೈನ್ ಎರಡರಲ್ಲೂ ಕೂಡ. ಸೊ ತುಂಬಾ ಅತ್ಯುತ್ತಮವಾದಂತಹ ಒಂದು ರೆಸ್ಪಾನ್ಸ್ ಅನ್ನ ನಾವು ಕಂಡ್ವಿ ರಾಜ್ಯದಲ್ಲಿ. ಮತ್ತೆ ಆ ಒಂದು ಮ್ಯಾಗಝಿನ್ ಏನಿದೆ ಅದನ್ನ ಡಿಸೈನ್ ಮಾಡಿ ಮತ್ತೆ ತುಂಬಾ ವಿಚಾರಗಳನ್ನ ಅದರಲ್ಲಿ ಬೇರೆ ಯಾವುದೇ ಮ್ಯಾಗಝಿನ್ಗೂ ಕಡಿಮೆ ಆಗ್ಬಾರ್ದು ಅನ್ನೋ ತರ. ಸೊ ಅದ್ರಲ್ಲಿ ಪ್ರತಿಯೊಂದು ಇವಾಗ ಏನು ನ್ಯೂಸ್ ಪೇಪರ್ಸ್ ನೋಡಿ ಇಲ್ಲಿ ಅಂದ್ರೆ ಮ್ಯಾಗಝಿನ್ ಇದು ನಂದನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಯಾವ ತರ ಇದೆ ಏನು ಅಂತ ಹೇಳಿ. ಇದ್ರಲ್ಲಿ ನೋಡಿ ಹೋಮ್ ಪೇಜ್ ಅಲ್ಲಿ ನಿಮಗೆ ಕೋರ್ಸಸ್ ನಮ್ಮ ಸಂಸ್ಥೆಯಲ್ಲಿ ಏನೇನು ಸಿಗುತ್ತೆ ನಿಮ್ಗೆ ಎಲ್ಲವನ್ನು ಕೂಡ ಅಲ್ಲೇ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಮ್ಯಾಗಝಿನ್ ನೋಡಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡ ಮೀಡಿಯಂ ಅವ್ರಿಗೆ ಕನ್ನಡದಲ್ಲೂ ಇದೆ. ಇನ್ನು ಕಂಗ್ಲೀಷ್ ಓದೋರ್ಗೆ 2 ಭಾಷೆಯಲ್ಲೂ ಸಿಗುತ್ತೆ. ಇಂಗ್ಲಿಷ್ ಅಲ್ಲಿ ಈ ತರ ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನ ತೋರಿಸಿ, ಸೊ ಪ್ರತಿಯೊಂದನ್ನು ಕೂಡ ಫ್ಲೋ ಚಾರ್ಟ್ಸ್ ಎಲ್ಲವನ್ನು ನೀಟಾಗಿ ಮ್ಯಾಪಿಂಗ್ ಎಲ್ಲ ಮಾಡಿಕೊಂಡು ಸೊ ಮಾಡಿರುವಂತ ಮೊದಲ ಮ್ಯಾಗಝಿನ್ ಇದು. ಯಾವುದೇ ಮ್ಯಾಗಝಿನ್ ಇಲ್ಲ ಇದುವರೆಗೂ, ನೀವೇ ನೋಡಿರ್ತೀರ ಮಾರ್ಕೆಟ್ ಅಲ್ಲಿ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಸೊ ಇಂಥ ಒಂದು ಮ್ಯಾಗಝಿನ್ ಬಂದಿರುವಂತದ್ದು. ಸೊ ತುಂಬಾ ವಿಚಾರಗಳು ತುಂಬಾ ಸ್ಪಷ್ಟವಾಗಿ ಇದ್ರಲ್ಲಿ ಬರಬೇಕು ಅಂತ ಸುಮಾರು ಒಂದು 3 ತಿಂಗಳಿಂದ ನೀಟಾಗಿ ಮಾರ್ಕೆಟ್ಗೆ ಹೋಗ್ಬಾರ್ದು ಅಂತ ವಿನಯ್ ಸರ್ ಅದನ್ನ ನೋಡಿ ಪೇಜ್ ಬೈ ಪೇಜ್ ಓದಿ ಫೈನಲಿ ಅಪ್ರೂವ್ ಮಾಡಿದ್ರು. ಹಂಗಾಗಿ ನಿಮ್ ಮುಂದೆ ಇವತ್ತು ಇಷ್ಟೊಂದು ಸುಂದರವಾದಂತ ಮ್ಯಾಗಝಿನ್ ಬಂದಿದೆ. PYQs ಇದೆ ನೋಡಿ, ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಸೊ ಎಲ್ಲವನ್ನು ಕೂಡ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬಹುದು. ಯಾವುದೇ ವೆಬ್ಸೈಟ್ ಅಲ್ಲಿ ಫ್ರೀಯಾಗಿ ಸಿಗಲ್ಲ, ನಿಮ್ಗೆ ಪೇ ಮಾಡಿ ತಗೊಬೇಕು. ಮತ್ತೆ ವೆಬ್ಸೈಟ್ಸ್ ಇಲ್ವೇ ಇಲ್ಲ ಬಿಡಿ, ಎಲ್ಲವನ್ನು ಸ್ಟೋರ್ ಮಾಡಿರುವಂತ ವೆಬ್ಸೈಟ್ಸ್ ಇಲ್ವೇ ಇಲ್ಲ. ಇವತ್ತು ನೀವು PYQs ಅಂದ್ರೆ ಬುಕ್ ತಗೋಬೇಕು, ಒಂದು ಬುಕ್ ಅನ್ನ ಮಾಡಿಬಿಟ್ಟಿರ್ತಾರೆ, ಬುಕ್ ತಗೋಬೇಕು. ಸೊ ಅಂತ ಪರಿಸ್ಥಿತಿ ಇದೆ. ಯಾವುದೇ ಸಾಫ್ಟ್ ಕಾಪಿ ನಿಮ್ಗೆ ಸಿಗಲ್ಲ ಉಚಿತವಾಗಿ. ಮೊದಲ ಬಾರಿಗೆ ಉಚಿತವಾಗಿ ಕೊಡ್ತಾ ಇರುವಂತ ಸೊ ಒಂದು ಸೌಲಭ್ಯ ನಮ್ಮಲ್ಲಿ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ. ನೋಡಿ, ಇಂಗ್ಲಿಷ್ ಮತ್ತೆ ಕನ್ನಡ 2 ಭಾಷೆಯಲ್ಲಿದೆ. KS ಇದೆ, ಗ್ರೂಪ್ ಸಿ ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ PYQs ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಗ್ಯಾಲರಿಯಲ್ಲಿ ನಮ್ಮ ಸಂಸ್ಥೆಯ ಕೆಲವೊಂದು ಇಮೇಜಸ್ ಅನ್ನ ಅಪ್ಲೋಡ್ ಮಾಡಿದೀವಿ. ನೋಡಿ, ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ದು ಮತ್ತೆ ಅಚೀವರ್ಸ್ದು ಮತ್ತೆ ನಮ್ಮಲ್ಲಿ ನಡೆದಿರುವಂತ ಕಲ್ಚರಲ್ ಇವೆಂಟ್ಸ್ದು ಈ ತರ ಎಲ್ಲ ಫೋಟೋಸ್ ಇದೆ ನಿಮ್ಗೆ. ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಕೂಡ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಿಮ್ಗೆ ವಿಷಯವಾರು ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋಸ್ ಬೇಕು ಸಬ್ಜೆಕ್ಟ್ ವೈಸ್ ಅದ್ರಲ್ಲಿ ಪ್ಲೇ ಲಿಸ್ಟ್ ಮಾಡಿರ್ತಾರೆ, ಅದಕ್ಕೆ ತಕ್ಕಂತೆ ನೋಡ್ಕೊಂಡು ಹೋಗ್ಬೋದು ನೀವು. ಮೋಟಿವೇಶನಲ್ ವಿಡಿಯೋಸ್ ಸಿಗುತ್ತೆ, ಮತ್ತೆ ಸಬ್ಜೆಕ್ಟ್ ವೈಸ್ ವಿಡಿಯೋಸ್ ಕೂಡ ನಿಮ್ಗೆ ಸಿಗುತ್ತೆ. ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದಾವೆ ಸರ್. ಕರೆಂಟ್ ಅಫೇರ್ಸ್ ನಂದನ್ ಸರ್ ಏನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಮಿಂಗ್ ವೀಕ್ ಅಲ್ಲಿ ಕರೆಂಟ್ ಅಫೇರ್ ಮ್ಯಾಗಝಿನ್ ಓಕೆ. ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು ವೆಬ್ಸೈಟ್ ಅಲ್ಲೇ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ. ಯೂಟ್ಯೂಬ್ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಮತ್ತೆ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಅವತ್ತೇನ್ ಬರುತ್ತೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗ್ಬಿಟ್ಟಿರುತ್ತೆ. ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ ನಿಮ್ಗೆ. ನೋಡಿ, ಈ ಕರೆಂಟ್ ಅಫೇರ್ಸ್ ಅಲ್ಲೂ ಅಷ್ಟೇ, ನ್ಯಾಷನಲ್, ಸ್ಟೇಟ್ ಕರೆಂಟ್ ಅಫೇರ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಮೇಲೆ MCQs. ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ಸಪರೇಟ್ ಆಗಿ ನಿಮ್ಗೆ ಅಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಪ್ರತಿಯೊಂದನ್ನು ಅವರೇ ಸೆಗ್ರಿಗೇಟ್ ಮಾಡಿ ಕೊಟ್ಟಿದ್ದಾರೆ. ಇದಿಷ್ಟು ವೆಬ್ಸೈಟ್ ಬಗ್ಗೆ ಕುರಿತಂತ ವಿಚಾರ. ಸೊ ಇವತ್ತಿಂದ ಅಫಿಷಿಯಲ್ ಲಾಂಚ್, ಎಲ್ಲರೂ ಕೂಡ ಇದ್ರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಓಕೆ, ನಂದನ್ ಸರ್ ಮಾತಾಡ್ತಾರೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಂಸ್ಥೆಯ ಅನನ್ಯ ಸಾಧನ ಮಾಸಪತ್ರಿಕೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನೀಡಬೇಕಾಗಿ ನಂದನ್ ಸರ್ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಗುಡ್ ಮಾರ್ನಿಂಗ್. ಸೊ ಎಸ್, ಥ್ಯಾಂಕ್ ಯು. ವೆಬ್ಸೈಟ್ ಎಲ್ಲ ಬ್ಯೂಟಿಫುಲ್ ಆಗಿ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಐ ಥಿಂಕ್ ನೋಡಿ, ಇದರಲ್ಲಿ ಬೇಸಿಕಲಿ ಒಂದು ಬ್ರೀಫ್ ಮಾಡ್ಬಿಡ್ತೀನಿ. ಈ ಕರೆಂಟ್ ಅಫೇರ್ಸ್ ಪಾರ್ಟ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಬೇಸಿಕಲಿ ನಿನ್ನೆ UPSC ಕ್ವಶನ್ ಪೇಪರ್ಸ್ ನೋಡಿದಿರ. ಸೊ ರೀಸೆಂಟ್ ನೋಡಿ, ಅದೇನಂದ್ರೆ ಹೆಚ್ಚು ಪ್ರಶ್ನೆಗಳು ಯಾವಾಗಲೂ ಕರೆಂಟ್ ಅಫೇರ್ಸ್ ಇಂದನೇ ಬರುತ್ತೆ. ಬಟ್ ಕರೆಂಟ್ ಅಫೇರ್ಸ್ ದ ಮೋಸ್ಟ್ ಇಗ್ನೋರ್ಡ್ ಸಬ್ಜೆಕ್ಟ್ ಆಕ್ಚುಲಿ.
ಯಾರು ಹೆಚ್ಚು ಕರೆಂಟ್ ಅಫೇರ್ಸಿಗೆ ಆದ್ಯತೆನೇ ಕೊಡೋದಿಲ್ಲ. ಬಿಕಾಸ್ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಇಲ್ಲ, ಪರ್ಟಿಕ್ಯುಲರ್ ಸೋರ್ಸ್ ಇಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಅಂತೇಳಿ ಶರತ್ ಸರ್ ಮತ್ತು ವಿನಯ್ ಸರ್ ಸಹಭಾಗಿತ್ವದಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಸಾಕಷ್ಟು ಇನಿಷಿಯೇಟಿವ್ಗಳು ಶುರು ಮಾಡಿದ್ವಿ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ವಿ ಹ್ಯಾವ್ ಸೋ ಮೆನಿ ಇನಿಷಿಯೇಟಿವ್ಸ್, ಬರೀ ವೆಬ್ಸೈಟು ಮ್ಯಾಗ್ಝಿನ್ ಅಂತ ಅಲ್ಲ. ಸೊ ಅದೊಂದು ಜರ್ನಿ ಹೇಳ್ಬಿಡ್ತೀನಿ ಹೆಂಗೆ ಶುರು ಆಯಿತು ಅಂತ. ಸೊ ಫಸ್ಟು ಶುರು ಆಗಿದ್ದು ನಮ್ಮದು ವೀಕ್ಲಿ ಕರೆಂಟ್ ಅಫೇರ್ಸಿಂದ. ಸೊ ಸರ್ಗೆ ನಮಗೆ ಹುಡುಗರಿಗೆ ಕರೆಂಟ್ ಅಫೇರ್ ಕ್ಲಾಸಸ್ ಬೇಕು ಅಂತ ಹೇಳಿದಾಗ ಪ್ರತಿ ಶನಿವಾರ 3 PM to 6 PM ಓಪನ್ ಇವೆಂಟ್ ಇರುತ್ತೆ. ಬರೀ ಇನ್ಸ್ಟಾ ಕೇಸ್ ವಿದ್ಯಾರ್ಥಿಗಳೆಲ್ಲ, ನೀವು ಬೆಂಗಳೂರಲ್ಲಿ ಅಥವಾ ರಾಜ್ಯಾದ್ಯಂತ ಯಾರು ಬೇಕಾದ್ರೂ ಕೂಡ ಇಲ್ಲಿ ಬಂದು ಅಟೆಂಡ್ ಮಾಡ್ಬೋದು ವೀಕ್ಲಿ ಕರೆಂಟ್ ಅಫೇರ್ ಕ್ಲಾಸಸ್. ಓಕೆ, ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಲೈವ್ ಆಗೋದ್ರಿಂದ ರಾಜ್ಯದ ಯಾವುದೇ ಮೂಲೆಯಿಂದ ಕೂಡ ಅಭ್ಯರ್ಥಿಗಳು ಕೂಡ ಇದನ್ನ ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಅದಕ್ಕೊಂದು ಇನ್ಸ್ಟಾ ವಿದ್ಯಮಾನ ಅಂತ ನೇಮ್ ಮಾಡಿದ್ವಿ ಇನಿಷಿಯೇಟಿವ್ ವೀಕ್ಲಿ ಕರೆಂಟ್ ಅಫೇರ್ ಕ್ಲಾಸ್ಗೆ. ಸೊ ಯು ಬಿಲೀವ್ ಇಟ್ ಆರ್ ನಾಟ್, ಇವತ್ತಿಗೆ 67 ವಾರ ಅನ್ಇಂಟ್ರಪ್ಟೆಡ್ ಆಗಿ ನಡೆದಿತ್ತು. 67 ವೀಕ್ಸ್. ಯಾವಾಗ ಅದಕ್ಕೆ ಯೂಟ್ಯೂಬಲ್ಲಿ ವಿ ಗಾಟ್ ಅರೌಂಡ್ ಒಂದು 8,000, 9,000, 10,000. ಯಾಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಯೂಟ್ಯೂಬ್ ವಿಡಿಯೋಸ್ ಅಂದ ತಕ್ಷಣ 5 ನಿಮಿಷ 10 ನಿಮಿಷದ ಮೇಲೆ ನಮ್ಗೆ ನೋಡೋ ಪೇಷನ್ಸ್ ಇರಲ್ಲ ಯಾರಿಗೂ. ಓಕೆ, ಎಲ್ಲ ರೀಲ್ಸ್ ಕಲ್ಚರು, ಶಾರ್ಟ್ಸ್ ಕಲ್ಚರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅಂಥದ್ರಲ್ಲಿ 3 ಇಂದ 3.5 ಗಂಟೆ ಇರ್ತಕ್ಕಂಥ ಕ್ಲಾಸನ್ನು ರಾಜ್ಯಾದ್ಯಂತ 10,000 ಜನ ಪ್ರತಿ ವಾರ ಫಾಲೋ ಮಾಡ್ತಾರೆ. ಅಂದರೆ ಹೆಂಗೆ ಎವಾಲ್ವ್ ಆಗ್ತಾ ಹೋಯ್ತು ಅಂತ. ಆಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು, ಇಲ್ಲ ಸರ್ ವೀಕ್ಲಿ ಕರೆಂಟ್ ಅಫೇರ್ಸ್ ಚೆನ್ನಾಗಿ ಬರ್ತಿದೆ, ಬಟ್ ನಾವು UPSC ಪ್ರಿಪೇರ್ ಆಗ್ತಿದ್ದೀವಿ, ಬಟ್ ನಮಗೆ ಸ್ಟೇಟ್ ಇಶ್ಯೂಸ್ನ ಸಪ್ರೇಟ್ ಮಾಡಿ ಅಂತ, ರಾಜ್ಯ ಸುದ್ದಿಗಳು. ಮತ್ತು ಯಾಕೆಂದರೆ UPSCಗೆ ನಮ್ಮ ಇನ್ಸೈಟ್ಸ್ IAS ವೆಬ್ಸೈಟ್ ಕೂಡ ಇದೆ. ಸೊ ಹೆಚ್ಚು ಕಮ್ಮಿ 12-13 ವರ್ಷ ಆಯಿತು ಇನ್ಸೈಟ್ಸ್ IAS ವೆಬ್ಸೈಟ್ ಶುರುವಾಗಿ. ಸೊ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಬಗ್ಗೆ ಮಾಹಿತಿ ಸಿಗುತ್ತೆ. ಬಟ್ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ ಕರೆಂಟ್ ಅಫೇರ್ಸ್ ಬೇಕು ಅಂತ ಹೇಳಿದಾಗ ಪ್ರತಿ ತಿಂಗಳು ಕೊನೆ ವಾರ ಅಂದರೆ ಎವ್ರಿ ಲಾಸ್ಟ್ ವೀಕ್ ಆಫ್ ಎವ್ರಿ ಮಂತು ನಾವು ಕರ್ನಾಟಕ ದರ್ಶನ ಅಂತ ಒಂದು ಸೀರೀಸ್ ಶುರು ಮಾಡಿದ್ವಿ. ಓಕೆ, ಈಗ ಇಫ್ ಯು ಗೋಟ್ ನಮ್ಮಲ್ಲಿ ಇನ್ಸ್ಟಾ ಕೇಸ್ ಇದು ನಮ್ಮ ಇನ್ಸ್ಟಾ ಕೇಸ್ ವೆಬ್ಸೈಟ್ಗೆ ಹೋದರೆ, ಯೂಟ್ಯೂಬ್ಗೆ ಹೋದರೆ, ಯೂಟ್ಯೂಬಲ್ಲಿ ಇಫ್ ಕ್ಯಾನ್ ಸಿ ದ ಪ್ಲೇ ಲಿಸ್ಟ್ ಇಯರ್. ಓಕೆ, ಸೊ ಪ್ಲೇ ಲಿಸ್ಟಲ್ಲಿ ಇದು ನಮ್ಮದು ವೀಕ್ಲಿ ಕರೆಂಟ್ ಅಫೇರ್ಸ್ ಇನಿಷಿಯೇಟಿವ್ ಇಲ್ಲಿ ಕಾಣಿಸ್ತಾ ಇದೆ. ಸೊ 67 ಎಪಿಸೋಡ್ಸ್ ಆಗಿದೆ ಇಲ್ಲಿವರೆಗೂ. ಸೊ ಅದಾದಮೇಲೆ ನಮಗೆ ಕರ್ನಾಟಕ ಸ್ಪೆಸಿಫಿಕ್ ಇಶ್ಯೂಸು ಪ್ರತ್ಯೇಕ ಕ್ಲಾಸ್ ಬೇಕು ಅಂತ ಕೇಳಿದಾಗ ವಿ ಸ್ಟಾರ್ಟೆಡ್ ಕರ್ನಾಟಕ ದರ್ಶನ. ಸೊ ಹೆಚ್ಚು ಕಮ್ಮಿ 8 ತಿಂಗಳಿಂದ ಅದು ಪ್ಲೇ ಲಿಸ್ಟ್ ಆ್ಯಡ್ ಆಗಿಲ್ಲ. ಸೊ 8 ತಿಂಗಳಿಂದ ಕರ್ನಾಟಕ ದರ್ಶನ ಪ್ರತಿ ತಿಂಗಳು ಬರ್ತಾ ಇದೆ. ಇದು 2 ಇನಿಷಿಯೇಟಿವ್. ಆಮೇಲೆ ಕೆಲವರು ಹೇಳಿದ್ರು, ಇಲ್ಲ ಕರೆಂಟ್ ಅಫೇರ್ಸ್ ತುಂಬ ಬಲ್ಕಿ ಇದೆ, ಜಾಸ್ತಿ ಓದಬೇಕು, 12 ತಿಂಗಳು ಮ್ಯಾಗ್ಝಿನ್ಸ್ ನಾವು ಕಂಪಲೇಷನ್ಸ್ ಓದೋಕ್ಕಾಗಲ್ಲ ಅಂತ ಹೇಳಿದಾಗ ಅದರಲ್ಲೂ ಕೂಡ ಸೊ ಅನನ್ಯ ಸಾಧನ 365 ಡೇಸ್ ಕರೆಂಟ್ ಅಫೇರ್ಸ್ ಚಾಲೆಂಜ್ ಅಂತ ಶುರು ಮಾಡಿದ್ವಿ. ಅಂದರೆ ಪ್ರತಿ ವಾರ ಕರೆಂಟ್ ಅಫೇರ್ಸ್ ಏನು ಬರುತ್ತೆ ಅದರಲ್ಲಿ ಹೈ ಹೀಲ್ಡಿಂಗ್ ಟಾಪಿಕ್ಸನ್ನು ಪೋರ್ಟ್ರೇ ಮಾಡತಕ್ಕಂಥ ವಿಶೇಷವಾದ ತರಗತಿಗಳು. ಸೊ ಬಿಲೀವ್ ಇಟ್ ಆರ್ ನಾಟ್, ನಾವು 365 ಡೇಸ್ ಚಾಲೆಂಜ್ ಅಂತ ಶುರು ಮಾಡಿದ್ವಿ. ಅದರಲ್ಲಿ 106 ಎಪಿಸೋಡ್ಸು ಅನ್ಇಂಟ್ರಪ್ಟೆಡ್ ಆಗಿ ಹೋಗಿದೆ. ಆ್ಯಂಡ್ 365 ದಿನದ ಚಾಲೆಂಜ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೇ ತೀರ್ತೀವಿ ಅನ್ಡೌಟೆಡ್ಲಿ. ಸೊ ಇಷ್ಟೆಲ್ಲ ಆದಮೇಲೆ ದೆನ್ ವೀಕ್ ಅಗೈನ್ ಯಾರು ಕ್ಲಾಸಸ್ ತುಂಬ ಚೆನ್ನಾಗಿ ಬರ್ತಿದೆ ಸರ್, ಬಟ್ ಕ್ಲಾಸಸ್ ನೋಡಿದ್ರೆ ಸಾಕಾಗಲ್ಲ, ನೀವೇನು ಮಾತಾಡ್ತೀರಾ, ನೀವೇನು ಪಾಠ ಮಾಡ್ತೀರಾ, ನಮಗೆ ನೋಟ್ಸ್ ಹಾಕಿ ಕೊಡಿ ಅಂತ ಕೇಳಿದ್ರು. ಆವಾಗ ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ನ ಶುರು ಮಾಡಿದ್ವಿ. ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡೋದಕ್ಕೆ ಶುರು ಆಯಿತು. ಇಫ್ ಯು ಗೋ ಇಯರ್ ನಮ್ಮಲ್ಲಿ ಯೂಟ್ಯೂಬಲ್ಲಿ ಉಚಿತವಾಗಿ ಇನ್ಸೈಟ್ಸ್ IAS ಸಂಸ್ಥೆ ವತಿಯಿಂದ ಉಚಿತವಾಗಿ ನಿಮಗೆ ಯೂಟ್ಯೂಬಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಹೋದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಸ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಣಿ ಕಾರ್ಯಕ್ರಮ 2.0 ಗೈಡ್ಲೈನ್ಸ್ ನ್ಯೂಸ್ ಅಲ್ಲಿ ಇಲ್ಲಿ ಇಷ್ಟಿದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋದ್ರೆ ಅನನ್ಯ ಸಾಧನ ಲಿಂಕ್ ಹಾಕಿರ್ತೀವಿ. ನ್ಯೂಸ್ ಅಲ್ಲಿ ಏನೇನಿದೆ ಅಂತ ಹೇಳಕ್ಕೆ 2 ಗಂಟೆ ಬೇಕಾಯ್ತು. ಇನ್ನು ಒಂದು ಪಾಠ ಮಾಡಕ್ಕೆ ಇಲ್ಲಿ ಓಕೆ ಸೊ ದಿಸ್ ಬಿಕಮ್ಸ್ ವೆರಿ ಏನಂದ್ರೆ ಸೊ ಇದಕ್ಕೆ ಹೋದ್ರೆ ಸೊ ನಿಮ್ಗೆ ಆಲ್ಮೋಸ್ಟ್ 1.5 ವರ್ಷದಿಂದ 1 ವಾರನೂ ಮಿಸ್ ಮಾಡದೇ ಇದ್ದಂಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಪ್ರೊವೈಡ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದರಲ್ಲಿ ಹುಡುಗರು ಕೇಳಿದ್ರು, ಸರ್ ಕನ್ನಡ ಮೀಡಿಯಂ ಅವ್ರಿಗೆ ಪ್ರತ್ಯೇಕವಾಗಿ ಮಾಡಿ, ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಪ್ರತ್ಯೇಕ ಮಾಡಿ. ಇಲ್ಲ ಸರ್, ಇಲ್ಲೇ ಕಾಣುತ್ತೆ. ಸೊ ಎಸ್, ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸು ಕಂಪಲೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇಟ್ ವಾಸ್ ಎ ಮಾಸ್ ಹಿಟ್ ಅಗೇನ್. ಸೊ ಇಡೀ ಎಲ್ಲ ಜೆರಾಕ್ಸ್ ಅಂಗಡಿಗಳಲ್ಲಿ, ಚಂದ್ರಲೇಔಟ್ ವಿಜಯನಗರಲ್ಲಿ ತುಂಬ ಹೋಗ್ತಿತ್ತು. ಆವಾಗ ವಿದ್ಯಾರ್ಥಿಗಳು ರೆಸ್ಪಾನ್ಸ್ ಮಾಡಿದ್ಮೇಲೆ ನಾನು ಸರ್ ಹತ್ರ ವೈಯಕ್ತಿಕ ಹೋಗಿ ಕೇಳಿದೆ, ಸರ್ ಇಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದೆ, ಮಂತ್ಲಿ ಮ್ಯಾಗ್ಝಿನ್ ಕೇಳ್ತಿದ್ದಾರೆ ಹುಡುಗರು ಅಂತ. ಸೊ ಶರತ್ ಸರ್, ವಿನಯ್ ಸರ್, ಹುಡುಗರಿಗೆ ಏನೇನು ಅನುಕೂಲ ಆಗುತ್ತೋ
ಸೊ ಇನ್ಸೈಟ್ಸ್ IAS ಮತ್ತು ಇನ್ಸ್ಟಾಕೇಸ್ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ನೌಕರಿಗಳು ಇರಬೇಕು ಅಂದರೆ ನಾವು ಏನೇನು ಮಾಡೋಕ್ಕಾಗುತ್ತೋ ಅವೆಲ್ಲವನ್ನೂ ಕೂಡ ಮಾಡಿ ಅಂತ ಸಫಿಷಿಯೆಂಟ್ ಟೀಮ್ ಆಗಿರ್ಬೋದು, ಫಂಡ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಕೊಡೋದಕ್ಕೆ ಶುರು ಮಾಡಿದ್ರು. ಯು ಬಿಲೀವ್ ಇಟ್ ಆರ್ ನಾಟ್, ಇಲ್ಲಿಗೆ ಅನನ್ಯ ಸಾಧನ 9ನೇ ಎಡಿಷನ್ ನಮ್ಮದು, ಬೈಲಿಂಗ್ವಲ್. ಆಮೇಲೆ ಮತ್ತೆ ಸರ್ ಶರತ್ ಸರ್ಗಂತೂ ಸಾಕಷ್ಟು ತಲೆ ತಿಂದುಬಿಟ್ಟು ಸರ್ ಪ್ರತಿ ತಿಂಗಳು ಏನಾದ್ರು ತೊಗೊಂಡು ಹೋಗ್ತೀನಿ ಸರ್, ಇದು ಬೇಕು ಸರ್, ಅದು ಬೇಕು ಸರ್, ಅದು ಬೇಕು ಸರ್, ಇದು ಬೇಕು ಅಂತ. ಅವಾಗ ಸರ್ ಹೇಳಿದೆ, ಸರ್ ಹುಡುಗರಿಗೆ ಸ್ವಲ್ಪ ಕಂಟೆಂಟ್ ರಾ ಅನ್ಸುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕೊಡಬೇಕು ಸರ್ ಅಂತ ಹೇಳಿ, ಸರ್ ನನಗೊಂದು ಇನ್ಫೋಗ್ರಾಫಿಕ್ಸ್ ಟೀಮ್ ಬೇಕು ಅಂತಂದಾಗ ಸರ್ ಅದನ್ನು ಕೂಡ ಕೊಟ್ಟರು. ಫಿಸಿ ಓಪನ್ ಎನಿ ಅನನ್ಯ ಸಾಧನ ಮ್ಯಾಗ್ಝಿನ್, ಅದು ಕನ್ನಡ ಮಾಧ್ಯಮ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು. ಇದು ಓಪನ್ ಆಗುತ್ತೆ ಸರ್, ಇದ್ರ ಒಂದು ಓಪನ್ ಇಲ್ಲ ಸೊ ಈಗ ಆಲ್ಮೋಸ್ಟ್ ಈಗ ಒಂದು ತಿಂಗಳಲ್ಲಿ ಒಂದು 300-400 ಟಾಪಿಕ್ ನ್ಯೂಸಲ್ಲಿದೆ ಅಂತಂದ್ರೆ, 300-400 ಟಾಪಿಕ್ ನ್ಯೂಸಲ್ಲಿದೆ ಅಂದರೆ ಅದರಲ್ಲಿ ಯಾವ ಟಾಪಿಕ್ ಪದೇ ಪದೇ ನ್ಯೂಸಲ್ಲಿದೆಯೋ ಅಥವಾ ಹೆಚ್ಚು ಪ್ರಶ್ನೆ ಬರ್ತಕ್ಕಂಥ ಸಂಭಾವ್ಯತೆ ಇದೆಯೋ, ಸೊ ಅಂಥ ಟಾಪಿಕ್ಸ್ಗೆ ಸರ್ ನನಗೊಂದು ವಿಶೇಷವಾಗಿರ್ತಕ್ಕಂಥ ಪ್ರೆಸೆಂಟೇಷನ್ ಬೇಕು, ಸೊ ಇನ್ಫೋಗ್ರಾಫಿಕ್ಸ್ ಬೇಕು ಅಂದಾಗ ಫುಲ್ ಫ್ಲೆಜ್ಡ್ ಆಗಿ ಒಂದು ಗ್ರಾಫಿಕ್ ಡಿಸೈನರ್ಸ್ ತಂಡವನ್ನೇ ನಮಗೆ ಕೊಟ್ಟರು. ಸೊ ಭಾಳ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು 15-20 ಟಾಪಿಕ್ಸು ನಾವು ಇನ್ಫೋಗ್ರಾಫಿಕ್ಸ್ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಅನನ್ಯ ಸಾಧನ ಯಾಕೆ ಭಾಳ ಡಿಫ್ರೆಂಟ್ ಅಂತಂದ್ರೆ ವೆನ್ ಕಂಪೇರ್ ಟು ಅದರ್ ಮ್ಯಾಗ್ಝಿನ್ಸ್, ಸೊ ಮಾರ್ಕೆಟಲ್ಲಿ ಹಲವಾರು ಮ್ಯಾಗ್ಝಿನ್ಸ್ಗಳಿದಾವೆ, ಬಟ್ ವೈ ಅನನ್ಯ ಸಾಧನ ಸ್ಟ್ಯಾಂಡ್ಸ್ ಡಿಫ್ರೆಂಟ್ ಅಂದರೆ, ಒಂದು ನೋಡಿ, ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳೋದಲ್ಲ, ಯಾಕೆ ಫಾಲೋ ಮಾಡಬೇಕು ಅನ್ನೋದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ನಂಬರ್ 1, ನಾವು ಆ ಮಂತಲ್ಲಿ ಐ ಹೀಲ್ಡಿಂಗ್ ಟಾಪಿಕ್ಸ್ನ ಸೊ ವಿಶೇಷವಾದಂಥ ಸ್ವರೂಪದಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಇದು ನಂಬರ್ 1. ಎರಡನೇದು, ನಮ್ಮಲ್ಲಿ ಇಂಡೆಕ್ಸ್ ಪೇಜ್ಗೆ ಹೋದ್ರೆ, ಸೊ ನಮ್ಮಲ್ಲಿ ಕರ್ನಾಟಕ ದರ್ಶನ ಅಂತಾನೆ ಒಂದು ಕಾಲಮ್ ಇದೆ. ಸೊ ಪ್ರತಿ ತಿಂಗಳು 30-40 ಟಾಪಿಕ್ ಸ್ಟೇಟ್ ಸ್ಪೆಸಿಫಿಕ್ ಟಾಪಿಕ್ಸ್ ಅಂತ ತಗೊಂಡು ನಮ್ಮ ಟೀಮು ರಿಸರ್ಚ್ ಮಾಡಿ ಕಂಟೆಂಟ್ ಮಾಡಿ ಕರ್ನಾಟಕ ದರ್ಶನ ಕಾಲಮ್ ಅನ್ನ ರೆಪ್ರೆಸೆಂಟ್ ಮಾಡತ್ತೀನಿ. ಇದು ಹೈ ಹೀಲ್ಡಿಂಗ್ ಟಾಪಿಕ್ಸ್ ಆಯ್ತು, ಇದು ಕರ್ನಾಟಕ ದರ್ಶನ ಆಯ್ತು. ಆಮೇಲೆ ಕೆಳಗೆ ಬಂದ್ರೆ ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಇದ್ದೇ ಇರುತ್ತೆ, ಮತ್ತು ಇಂಟರ್ನ್ಯಾಷನಲ್ ಕೆಳಗೆ ಬಂದಾಗ ನ್ಯಾಷನಲ್ ಅನ್ನು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದ್ವಿ. ಸೊ ಪಾಲಿಟಿ ಕರೆಂಟ್ ಅಫೇರ್ಸ್, ಎಕಾನಮಿ ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್, ಇಜೆಕ್ಟ್ ವಿಷಯವಾರು ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಓಕೆ, ಇದು KS ಬರೆಯುವಂತ ವಿದ್ಯಾರ್ಥಿಗಳಿಗಾಯ್ತು. ಆದರೆ ಗ್ರೂಪ್ ಸಿ ಗ್ರೂಪ್ ಟಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ನೋಡಿ, ಹೆಚ್ಚು ಪ್ರಶ್ನೆಗಳು ನಮಗೆ ಪ್ರಶಸ್ತಿ ಪುರಸ್ಕಾರಗಳು, ನೇಮಕಾತಿಗಳು, ದಿನ ವಿಶೇಷತೆಗಳು, ನಿಧನರಾಗಿರುವಂಥ ಸುದ್ದಲ್ಲಿರ್ತಕ್ಕಂಥ ಸ್ಥಳಗಳು, ಸುದ್ದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಪುಸ್ತಕಗಳು, ಬರಹಗಾರರು, ಸೊ ಈ ತರ. ಸೊ ಈ ಟಾಪಿಕ್ ಅನ್ನು ನಾವು ಇಲ್ಲಿ ಎಸ್ಪೆಷಲಿ ಮಿಸಲೇನಿಯಸ್ ಕಾಲಮ್ ಅಂತ ತಗೊಂಡಿದ್ದೀವಿ. ಸೊ ಮಿಸಲೇನಿಯಸ್ ಕಾಲಮ್ ಅಲ್ಲಿ ಗ್ರೂಪ್ ಸಿ ಗ್ರೂಪ್ ಟಿ ಕರೆಂಟ್ ಅಫೇರ್ಸ್ ಅನ್ನ ಅತ್ಯಂತ ವಿಸ್ತಾರವಾಗಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಲಾಸ್ಟ್ಗೆ ನಮ್ಮ ಹುಡುಗರು ಸ್ವಲ್ಪ ಪ್ರಾಕ್ಟೀಸ್ ಮ್ಯಾಚ್ ಆಡ್ಲಿ ಅಂತ ಹೇಳಿ MCQs ಗಳನ್ನು ಮಾಡಿದ್ವಿ. ಸೊ ಅದ್ರಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಸಪ್ರೇಟ್ MCQs, ಕರ್ನಾಟಕ ದರ್ಶನ ಸಪ್ರೇಟ್ MCQs, ಮಿಸಲೇನಿಯಸ್ ಸಪ್ರೇಟ್ MCQs. ಒಟ್ಟಾರೆ ನೀವು UPSC ಪ್ರಿಲಿಮ್ಸ್ ಇಂದ ಹಿಡಿದು ಓಕೆ ಗ್ರೂಪ್ ಟಿ ಎಕ್ಸಾಮ್ಸ್ ವರೆಗೂ ಪ್ರಿಪೇರ್ ಆಗ್ತಕ್ಕಂಥ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಇಸ್ ಅನನ್ಯ ಸಾಧನ. ಸರ್ ಸರ್ ಹೆಚ್ಚು ಕಮ್ಮಿ ಆಕ್ಚುಲಿ ಒಂದೊಂದು ಮ್ಯಾಗ್ಝಿನ್ ಅಲ್ಲಿ 150 ದಾಟ್ಬಿಟ್ಟಿದೆ ಸರ್, 150 ಪ್ಲಸ್. ಅಂಡ್ ಆಕ್ಚುಲಿ ನಾವು ಮ್ಯಾಗ್ಝಿನ್ ಪ್ರಿಂಟ್ ಮಾಡ್ಬೇಕಾದ್ರೆ ದರ್ ಇಸ್ ಅ ಪ್ರೋಟೋಕಾಲ್, 100 ಪೇಜ್ ಮಾಡಬಾರ್ದು, 100 ಪೇಜ್ ಮೇಲೆ ಎಕ್ಸಿಡ್ ಆಗಬಾರ್ದು ಅಂತ. ಬಟ್ ಶರತ್ ಸರ್ ಹೆಚ್ಚಿನ ಕಂಟೆಂಟ್ ಓದ್ರೂ ಪರವಾಗಿಲ್ಲ, ಹುಡುಗರು ಪಾಸ್ ಆಗ್ಬೇಕು, ರಾಜ್ಯದ ಮನೆಯಲ್ಲೂ ಕೂಡ ಇನ್ಸ್ಟಾ ಕೇಸ್ ವಿದ್ಯಾರ್ಥಿಗಳಿರ್ಬೇಕು. ಸ್ವಲ್ಪ ಇವಾಗ ಯುಗ ಚೇಂಜ್ ಆಗ್ತಿದೆ, ಜೆನ್ಜಿ ಕಿಡ್ಸ್ ಬರ್ತಾ ಇದಾರ. ಓಕೆ, ಸೊ ಜೆನ್ಜಿ ಕಿಡ್ಸ್ಗೋಸ್ಕರ ಇವೆಲ್ಲವನ್ನು ಕೂಡ ಡಿಜಿಟಲಿ ರೆಪ್ರೆಸೆಂಟ್ ಮಾಡತಕ್ಕಂಥ ವೆಬ್ಸೈಟ್ ಇನ್ಸ್ಟಾ ಕೇಸ್. ಓಕೆ, ಸೊ ಅದನ್ನ ಸರ್ ಕ್ಲೀನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ಸ್ಟಾ ಕೇಸ್ ವೆಬ್ಸೈಟ್ ಹೆಂಗಿದೆ ಅಂತ. ಮತ್ತೆ ಒಂದು ವಂಡರ್ಫುಲ್ ಡ್ರೀಮ್ ತಗೊಂಡೋಗಿದ್ವಿ ಸರ್ ಹತ್ರ. ಸರ್ ನನಗೊಂದು ಅವಕಾಶ ಕೊಡಿ ಸರ್, ಯೂಟ್ಯೂಬು ಮ್ಯಾಗ್ಝೀನು ಕೇಳಿಸ್ಕೊಳ್ಳಿ. ಭಾಳ ಇದು ಪ್ರಾಬ್ಲಿ ದಿಸ್ ಫಸ್ಟ್ ಥಾಟ್ ಅನ್ಸುತ್ತೆ ನನಗೆ ಕರ್ನಾಟಕದಲ್ಲಿ. ಸೊ UPSC ಕ್ಷೇತ್ರದಲ್ಲಿ ಮಾಡಿರ್ಬೋದು, ಕರ್ನಾಟಕದಲ್ಲಿ ಯೂಟ್ಯೂಬು ಮ್ಯಾಗ್ಝೀನು ಮತ್ತು ವೆಬ್ಸೈಟು. ಸೊ ಯೂಟ್ಯೂಬು ಮ್ಯಾಗ್ಝೀನು ವೆಬ್ಸೈಟು ಈ ಮೂರು ಇಂಟಿಗ್ರೇಟ್ ಆಗಿರ್ತಕ್ಕಂಥ ಏಕೈಕ ವೇದಿಕೆ ಅಂತಿದ್ರೆ ದಟ್ ಇಸ್ ಓನ್ಲಿ ಇನ್ಸ್ಟಾ ಕೇಸ್. ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಚೆನ್ನಾಗಿ ಹೋಗ್ತಾ ಇದೆ. ಸೊ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ರಿ. ಮತ್ತೆ ಇನ್ನೊಂದು, ಇವತ್ತೇ ನೀವೆಲ್ಲ ಕಾರ್ಯರೂಪಕ್ಕೆ ಬಂದಿದೆಯಲ್ಲ, ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ಬಂದು ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕ್ ಇದು ಪೂರ್ತಿ ನಮ್ದೇ ಥಾಟ್ಸ್ ಅಂತನೂ ಅಲ್ಲ.
ಸೊ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಈ ಥರ ಸಾವಿರಾರು ಐಡಿಯಾಸ್ಗಳ ಕಲೆಕ್ಟ್ ಮಾಡಿ ನಮ್ಮ ಟೀಮು ಸೊ ವಿನಯ್ ಸರ್ ಮತ್ತು ಶರತ್ ಸರ್ ಸಾರಥ್ಯದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಮಾಡಕ್ಕೆ ಕೊಟ್ಟಿದ್ದೀವಿ KPSC ಫೀಲ್ಡಲ್ಲಿ. ಸೊ ನಿಮ್ಮ ಎಲ್ಲ ಪ್ರೋತ್ಸಾಹ ಫೀಡ್ಬ್ಯಾಕ್ ಧನ್ಯವಾದಗಳು. ಮತ್ತು ವೈಯಕ್ತಿಕವಾಗಿ ಸರ್ ಬಾಟಮ್ ಆಫ್ ದ ಹಾರ್ಟ್ ಶರತ್ ಸರ್ ಮತ್ತು ವಿನಯ್ ಸರ್ಗೆ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಫೀಲ್ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ಸರ್. ಇದೀಗ UPSC ದ್ವಿಭಾಷಾ ಕೋರ್ಸ್ನ ಬಗ್ಗೆ ಮಾತನಾಡಬೇಕೆಂದು ಶಶಾಂಕ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಶ್ರೀಕಾಂತ್ ಸರು ಮತ್ತೆ ನಂದನ್ ಸರ್ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಒಂದು ವೆಬ್ಸೈಟ್ ಅನ್ನ ಡೆವಲಪ್ ಮಾಡೋದು ದೊಡ್ಡದಲ್ಲ. ಓಕೆ, ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದೀವಿ ಅಂತಂದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಪ್ರತಿ ಒಂದು ಏನೇನು ನೀಡ್ ಇದೆ, ಇವನ್ ಮೈನ್ಯೂಟ್ ಡೀಟೇಲ್ಸ್ ಅನ್ನ ಕೇರ್ ತಗೊಂಡು ಡೆವಲಪ್ ಮಾಡಿದ್ದಾರೆ. ಓಕೆ, ಇದೇ ವೆಬ್ಸೈಟು ಪ್ಲಸ್ ಮ್ಯಾಗಝಿನ್ಸ್ ಅಪ್ರೋಚ್ ಇಂದ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡಿದ್ದಾರೆ ವಿನಯ್ ಸರ್ ಮತ್ತೆ ಶರತ್ ಸರ್ ಅವರು. ಕ್ವಶನ್ ಏನಿದೆ ಅಂತಂದ್ರೆ, ಈಗ ಅಸ್ಯೂಮ್ ಮಾಡ್ಕೊಳ್ಳ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು ಅಂದಾಜ್ ಇಟ್ಕೊಳ್ಳ UPSC ಎಕ್ಸಾಮ್ ಅನ್ನ ಒಂದು 70,000 1 ಲಕ್ಷ ಜನದವರೆಗಾದ್ರೂ ಬರೀತಿರ್ಬೋದು, ರೈಟ್? ಅಂದಾಜೆ ಇಟ್ಕೊಳ್ಳ, ಮಿನಿಮಮ್ ಇಟ್ಕೊಳ್ಳ 70,000 ಅಂತ ಹೇಳಿ. ಕ್ವಶನ್ ಇದರಲ್ಲಿ ಕನ್ನಡದಲ್ಲಿ ಎಷ್ಟು ಜನ ಬರೀತಾರೆ? 1, 2 ಅಥವಾ 10, ರೈಟ್? ಸೊ ಅದಕ್ಕೆ ಈ ಒಂದು ಯೋಚನೆಯಲ್ಲಿ ವಿನಯ್ ಸರ್ ಮತ್ತೆ ಶರತ್ ಸರ್ ಅವರು ಯೋಚನೆ ಮಾಡಿರೋದಂತಂದ್ರೆ, ಈ UPSC ಅನ್ನ ನಾವು ಕನ್ನಡದಲ್ಲಿ ಎದಕ್ಕೆ ಬರೀಬಾರ್ದು, ಕರ್ನಾಟಕದಿಂದ ನಮ್ಮ ಸ್ಟೂಡೆಂಟ್ಸ್ಗಳು ಎದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಸಿಲೆಕ್ಟ್ ಆಗಬಾರ್ದು? ಕ್ವಶನ್ ಪದಗಳ ಬಳಕೆ ಆಗಿರಬಹುದು, ವಾಕ್ಯಗಳಾಗಿರ್ಬಹುದು. ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಎದಕ್ಕೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯಲ್ಲ? ಯಾಕಂದ್ರೆ ಅದೊಂದು ಮಿತ್ ಜನರೇಟ್ ಆಗಿಬಿಟ್ಟಿದೆ, UPSC ಅಂತಂದ್ರೆ ಇಂಗ್ಲಿಷ್ ಅಲ್ಲೇನೆ ಬರೀಬೇಕು ಅಂತ ಹೇಳಿ. ಓಕೆ, ಸೊ ಅದನ್ನ ಮಿತ್ ಅನ್ನೇ ಬ್ರೇಕ್ ಮಾಡೋಣ ಅಂತ. ಓಕೆ, ಕ್ವಶನ್ ಈಗ ಬರಿತೇವಿ, ಫಾರ್ಮ್ ತುಂಬ್ತೇವಿ, ಕನ್ನಡದಲ್ಲಿ ಬರಿತೇವಿ ಅಂತ ಹೇಳಿ ಹಾಕೋದು ಅಷ್ಟೇ ಅಂತಲ್ಲ. ಅದಕ್ಕೆ ಬೇಕಾಗೋ ರೀತಿಯಲ್ಲೇ ಕಂಟೆಂಟ್ ಆಗಿರಬಹುದು, ಅದಕ್ಕೆ ತಕ್ಕಂಗೆ ಹೋಮ್ವರ್ಕ್ ಮಾಡೋದಾಗಿರ್ಬೋದು. ಇದು ಇಂಡಿವಿಜುವಲ್ ಆಸ್ಪಿರೆಂಟ್ಸ್ ಇಷ್ಟು ಧೈರ್ಯ ಮಾಡಿ ನಾನು ಕನ್ನಡಲ್ಲೇ ಈ ಎಂಡ್ ವರ್ಗು ಇದನ್ನ ನೀಗಿಸ್ತೀನಿ ಅಂತ ಅನ್ನೋದು, ಇಟ್ ಈಸ್ ಲೈಕ್ ಆಸ್ ಆಫ್ ನಾವು ಇವತ್ತಿನ ಇದ್ರಲ್ಲಿ ನಾವು ನೋಡಿದಿವತ್ತಂದ್ರೆ ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋ ರೀತಿಯಲ್ಲಿ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದಾರೆ ಅಂತಂದ್ರೆ ದಟ್ಸ್ ಹೌ ಸೊಸೈಟಿ ಹ್ಯಾಸ್ ಕ್ರಿಯೇಟೆಡ್. ನಾವು ಮಾಡ್ಕೊಂಡಿದೀವಿ ಅಂತಲ್ಲ, ಅದು ಒಂದು ಹೆದರಿಕೆ. ನನ್ಗೆ ಕಂಟೆಂಟ್ ಇಲ್ಲ ಅಂತಂದ್ರೆ ನಾನು ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಯಾವ ರೀತಿಯಾಗಿ ಬರಿಬೇಕು, ಯಾರಿಗೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಈ ಒಂದು ಯೋಚನೆಯಲ್ಲೇ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲೇ ಒಂದು ಮಹತ್ತರವಾದ ಒಂದು ಇನಿಷಿಯೇಷನ್ ಅಂತಾನೆ ಅನ್ಬೋದು. ಓಕೆ, ಕಂಪ್ಲೀಟ್ UPSC ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಪ್ಲಸ್ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಆಗಿ ಕನ್ನಡಲ್ಲೇ ಮಾಡಬೇಕು ಅಂತ ಅನ್ನೋದು ವಿನಯ್ ಸರ್ ಅವರು ಯೋಚನೆ ಮಾಡೋದಷ್ಟೇ ಅಂತಲ್ಲ, ಕಾರ್ಯಗತನೂ ಮಾಡ್ತಿದ್ದಾರೆ. ದಟ್ಸ್ ಹೌ ವಿ ಆರ್ ಹಿಯರ್ ನೌ. ಯಾಕಂದ್ರೆ ಆಲ್ರೆಡಿ ಇನ್ಸೈಡ್ಸ್ IAS ಇಷ್ಟು ದೊಡ್ಡ ಹೆಸರನ್ನ ಮಾಡಿರ್ಬೇಕಾದ್ರೆ ಇದರಲ್ಲಿ ಮತ್ತೆ ಕನ್ನಡಲ್ಲಿ ಅದಕ್ಕೆ ಮಾಡ್ಕೊಳ್ಬೇಕಾಗಿತ್ತು. ಆಲ್ರೆಡಿ ನಮ್ಮ ಸಂಸ್ಥೆಯಿಂದ IAS ಎಕ್ಸಾಮ್ಸ್ ಪ್ರತಿ ವರ್ಷ 80-100 ರೀತಿಯಲ್ಲಿ ವಿದ್ಯಾರ್ಥಿಗಳು UPSC ಕ್ಲಿಯರ್ ಆಗ್ಬೇಕಾದ್ರೆ ಮತ್ತೆ ಅದಕ್ಕೆ ಇದನ್ನ ನಾವು ಅನ್ನೆಸೆಸರಿ ಆಗಿ ಮಾಡ್ಕೊಳ್ಬೇಕು ಅಂತ. ಬಟ್ ಇವನ್ ದೆನ್ ಈ ಒಂದು ಯೋಚನೆ ಇದೆಯಲ್ಲ, ಓಕೆ, ದಟ್ ಥಾಟ್ ಇಟ್ ಸೆಲ್ಫ್ ಈಸ್ ಒನ್ ರೆವಲ್ಯೂಷನ್. ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲೇ ಈ ಒಂದು ಯೋಜನೆಗೆ ಯಾವ ಸಂಸ್ಥೆನೂ ಧೈರ್ಯ ಮಾಡಿರ್ಲಿಲ್ಲ. ನನ್ನ ಒಪಿನಿಯನ್ ಅಲ್ಲಿ ಮುಂದೆನೂ ಮಾಡಕ್ಕಾಗಲ್ಲ. ಏನಾದ್ರೂ ಮಾಡಿದ್ರೆ ಈ ರೀತಿಯಾಗಿ ಒಂದು ಕ್ರಾಂತಿಕಾರಿಯಾಗಿ ಯೋಚನೆ ಅಂತಂದ್ರೆ ವಿನಯ್ ಸರನೇ ತಗೋಬೇಕು. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದು ನಮ್ದಷ್ಟೇ ಅಂತಲ್ಲ, ಕರ್ನಾಟಕದಲ್ಲೇ ಈ IAS ಎಕ್ಸಾಮ್ ಅನ್ನ ಕನ್ನಡಲ್ಲೇನೆ ಬರೋದು, ಇದ್ರಲ್ಲೇ ಪಾಸ್ ಆಗ್ಬೇಕಂತ ಅನ್ನೋದಕ್ಕೆ ಸಪೋರ್ಟ್ ಬೇಕಲ್ಲ. ಈ ಸಪೋರ್ಟ್ ಅನ್ನ ವಿನಯ್ ಸರ್ ಅವರು ಕೊಡಕ್ಕೆ ರೆಡಿ ಇದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ UPSC ಕೋರ್ಸಸ್ ಅನ್ನ ಕನ್ನಡಲ್ಲೇನೆ ಮಾಡೋದು. ಓಕೆ, ಇದನ್ನ ಮಾಡ್ಬೇಕಾದ್ರೂ ಮತ್ತೆ ಕ್ವಶನ್ ಬಂತು. ಈಗ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಇಂಗ್ಲಿಷು ಮತ್ತೆ ಹಿಂದಿಯಲ್ಲಿ ಬಂದ್ಬಿಡುತ್ತೆ. ಓಕೆ, ನಾ ಈಗ ಕನ್ನಡದಲ್ಲಿ ಪ್ರಿಪರೇಷನ್ ಮಾಡಿದ್ದೇನೆ, ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮೇನ್ಸ್ ವರ್ಕೌಟ್ ಆಗಲ್ಲ. ಓಕೆ, ಸೊ ಅದಕ್ಕೆ ಈ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಕನ್ನಡ ಅಂತಾನೆ ಇಟ್ಕೊಳ್ತೀವತ್ತಂದ್ರೂ ವರ್ಕೌಟ್ ಆಗಲ್ಲ ಅಂತ ಬಂತು. ಸೊ ಅದಕ್ಕೆ ಮತ್ತೆ ಈ ಬೈಲಿಂಗ್ವಲ್ ಅಲ್ಲಿ ಅಂದ್ರೆ ಕನ್ನಡಲ್ಲೇ ಬರೆಯೋದು ಪ್ರಯತ್ನ ಅಂದ್ರೆ ಅದನ್ನೇನೆ ಪ್ರಯಾರಿಟಿಯಾಗಿನೇ ಇಟ್ಟಿರುತ್ತೆ. ಬಟ್ ಈವನ್ ದೆನ್ ಅದ್ರ ಜೊತೆಗೇನೆ ಎಕ್ಸಾಮ್ ಅನ್ನ ಫೇಸ್ ಮಾಡಕ್ಕೆ ಅದು ಅಂತ ನೋಡಿದ್ವತ್ತಂದ್ರೆ ಇದು ಇಂಗ್ಲಿಷ್ ಅಲ್ಲೂ ಈಕ್ವಲ್ ಆಗಿ ಬರಲೇಬೇಕಂತ ನೀಡಿರೋದ್ರಿಂದ ಎಂಟೈರ್ ಕೋರ್ಸ್ ಅನ್ನೇ ಬೈಲಿಂಗ್ವಲ್ ಆಗಿ ತಗೊಂಬತ್ವೆ.
ಓಕೆ, ಸೊ ಈ ಒಂದು ಅಪ್ರೋಚು ಈಗ ಸರಳವಾಗಿ ನಾವು ನೋಡ್ತೀವಿ ಅಂತಂದ್ರೆ, ಒಂದು ಮಗು ಆಗಿರಬಹುದು ಅಥವಾ ನಾವೇ ಅನ್ಕೊಳ್ಳೋಣ ಅತಿಯಾಗಿ ದುಃಖ ಆದಾಗ ಆಗಿರ್ಬೋದು ಅಥವಾ ಅತಿ ಸಿಟ್ಟು ಬಂದಾಗ ಅದು ನಮಗ್ ಗೊತ್ತಿಲ್ದಂಗೆನೆ ನಮ್ಮ ಮಾತೃಭಾಷೆ ಹೊರಗೆ ಬಂದ್ಬಿಟ್ಟಿರುತ್ತೆ. ಓಕೆ, ರೀಸನ್ ಈಸ್ ವೆರಿ ಕ್ಲಿಯರ್. ನಾವು ಎಕ್ಸ್ಪ್ರೆಷನ್ ಮಾಡ್ಕೊಳ್ತೀವಲ್ಲ, ನಾವು ಯಾವುದೋ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿತು ಮಾಡ್ತೀವಿ ಅನ್ನೋಕ್ಕಿಂತ ತೀರಾ ಡಿಫಿಕಲ್ಟ್ ಸಿಚುವೇಶನ್ ಇರಬೇಕಾದ್ರೆ, ಓಕೆ, ಅದ್ರ ಒಂದು ಯೋಚನೆ ಮಾಡೋದಾಗಿರ್ಬೋದು, ಬೈ ಡಿಫಾಲ್ಟ್ ಆಗಿ ಮದರ್ ಟಂಗ್ ಅಲ್ಲಿ ಮಾತೃಭಾಷೆಯಲ್ಲಿ ಏನ್ ಎಕ್ಸ್ಪ್ರೆಸ್ ಮಾಡ್ತೀವಿ ಇದು ಬೇರೆ ಭಾಷೆದ ಒಳಗೆ ಮಾಡಕ್ಕಾಗಲ್ಲ ನಮ್ಗೆ. ಐ ಹೋಪ್ ಐ ಆಮ್ ರೈಟ್ ಇನ್ ದಿಸ್ ರಿಗಾರ್ಡ್. ಓಕೆ, ಸೊ ಈ ಕಂಟೆಕ್ಸ್ಟ್ ಅಲ್ಲಿ ಈಗ ನಾವು ಮೇನ್ಸ್ ಆನ್ಸರ್ ಬರೀತಿದೀವಿ ಅಂತಂದ್ರೆ, ಓಕೆ, ಈ ಮೇನ್ಸ್ ಅಲ್ಲೇ ಎಷ್ಟೋ ಹುಡುಗರು ನಾವು ನೋಡಿದ್ದೇವೆ ಸ್ಟಕ್ ಆಗಿಬಿಡ್ತಾರೆ ಕನ್ನಡದಲ್ಲಿ ವರ್ಡ್ ಏನಿದೆ ಅದು. ಅದರಲ್ಲೂ UPSC ಅಂತಂದಾಗ ದೇ ಗೋ ವಿತ್ ಡಿಫಿಕಲ್ಟಿ ಲೆವೆಲ್ ಟಿಪಿಕಲ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಕ್ರಯೋಸ್ಪಿಯರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ರಾದರ್ ದನ್ ನೆಗೆಟಿವ್ ಟೆಂಪರೇಚರ್ ಅಂತ ಅನ್ನೋದು. ಈ ರೀತಿ ಇರಬೇಕಾದ್ರೆ ಪ್ರತಿಯೊಂದನ್ನು ಅದು there is a lot of effort as a team we need to put still, because ಎಷ್ಟೋ ಇಂಗ್ಲಿಷ್ ಪದಗಳು ಕನ್ನಡದಲ್ಲಿ ನಮಗೆ ಯಾವ ರೀತಿಯಾಗಿ ಬರಿಬೇಕಂತಾನೆ ಗೊತ್ತಿರಲ್ಲ. ಓಕೆ, ಸೊ ಅದನ್ನ ಎಲ್ಲಾನು ಅಪ್ಗ್ರೇಡ್ ಮಾಡ್ತಾ ಒಂದು ಕಂಪ್ಲೀಟ್ UPSC ಅನ್ನ ಕನ್ನಡಲ್ಲೇ ಎದಕ್ ಬರಿಬಾರ್ದು ಅಂತ ಹೇಳಿ ನಮ್ಮಲ್ಲಿ ಈಗ ನಂಬರ್ಸ್ ಅನ್ನೇ ನೋಡ್ಕೊಳ್ಳೋಣ. ಹೆಚ್ಚಿನ ಕ್ಯಾಂಡಿಡೇಟ್ ಆಲ್ರೆಡಿ ಕೇಳ್ತೀರಾ ಅನ್ಕೊಳ್ತೀನಿ, ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ, ಇವರೇ ಬರ್ತಾರೆ. ಹಿಂದಿ ಬೆಲ್ಟ್ ಅವ್ರು ಯಾರು ಹೆಚ್ಚಾಗಿ ಇಂಗ್ಲಿಷ್ ಅಲ್ಲಿ ಬರೆಯಲ್ಲ, ಬರೋದು ಅವರು ಹಿಂದಿ ಲ್ಯಾಂಗ್ವೇಜ್ ಅಲ್ಲೇನೆ ಬರೀತಾರೆ. ದೇ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಬೆಟರ್, ಈಸಿಯಾಗಿ ಗೆಟ್ ಥ್ರೂ ಆಗಿಬಿಡುತ್ತೆ. ಸೊ ನಾವು ಹಿಂದೆ ಉಳ್ತಾ ಬರ್ತಾ ಇದೀವಲ್ಲ ಈಗ. ಸೊ ಇಲ್ಲಿಂದ ಒಂದು ಏನಾದ್ರೂ ಬದಲಾವಣೆ ಮಾಡ್ತೀವಿ ಅಂತಂದ್ರೆ ಅದನ್ನ ಯೋಚನೆ ಮಾಡಿಕೊಂಡು ಮಾಡಿರುವಂತ ಒಂದು ವೆಲ್ ಪ್ರೋಗ್ರಾಮ್ಡ್ ಅಪ್ರೋಚ್. ಓಕೆ, ಸೊ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲಾನು ಅನ್ಬಹುದು. ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು Vinay sir and Sharath sir for this opportunity, because it's not a minor initiation. ಒಂದು ಸಣ್ಣ ಪ್ರಯತ್ನ ಅಲ್ಲ, ಗೊತ್ತಿದೆ ನಮ್ ಮುಂದೆ ಒಂದು ಪರ್ವತನೇ ಇದೆ, ಅದನ್ನ ದಾಟಿ ಹೋಗ್ಬೇಕು. ಓಕೆ, ಸೊ ಈ ಕಂಟೆಕ್ಸ್ಟ್ ಅಲ್ಲಿ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ವಿನಯ್ ಸರ್ ಇದಾರೆ ನಮ್ಮ ಹತ್ರ. ಓಕೆ, ಸೀನಿಯರ್ ಪ್ಲಸ್ ಅನುಭವ ಹೆಚ್ಚಿರುವಂತದ್ದು ಈ ಫೀಲ್ಡ್ ಅನ್ನ. ಯಾಕಂದ್ರೆ ನಾವು ಈ ಅಪ್ರೋಚ್ ಅನ್ನ ಫಾಲೋ ಮಾಡ್ತಿರೋದು ವಿನಯ್ ಸರ್ ಗೈಡೆನ್ಸ್ ಅಲ್ಲೇನೆ ಕಂಪ್ಲೀಟ್ ಆಗಿ. ಓಕೆ, ಸೊ ಮಾತಾಡ್ತಾರೆ ಸರ್, ಹೇಳ್ತಾರೆ ಅಂದ್ರೆ ಏನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಓಕೆ, ಸೊ ಸಾಧ್ಯ ಆದಷ್ಟು ಒಂದು ಹಂತ ಮುಂದೆ ಹೋಗಿನೇ ಯೋಚನೆ ಮಾಡೋಣ. KS ಗೆನೆ ಸೆಟ್ಲ್ ಆಗ್ತೀವಿ ಅಂತ ಅನ್ನೋದು ಬೇಡ, ಅದ್ರ ಮುಂದಿರೋದನ್ನು ಪ್ರಯತ್ನ ಮಾಡೋಣ. ಓಕೆ, ನಮ್ಮ ಭಾಷೆಯಿಂದನೇ ಇಟ್ಕೊಂಡೇ ಬೆಳಿಬಹುದು. ತಮಿಳ್ನಾಡಲ್ಲಿ ನಾವು ನೋಡಿದ್ವತ್ತಂದ್ರೆ ಇದು ಆಲ್ ದ ಮೋಸ್ಟ್ ಅಪ್ರೋಚ್ ಅಲ್ಲಿ ನೋಡಿವ ಅಂದ್ರೆ ದೇ ರೈಟ್ ಇನ್ ತಮಿಳ್. ಓಕೆ, ಸೊ ನಾವ್ ಎದಕ್ಕೆ ನಮ್ ಕಡೆ ಎದಕ್ಕಾಗಲ್ಲ ಅಂತ ಹೇಳಿ. ಓಕೆ, ಬಟ್ ಇದಕ್ಕೆ ಒಂದು ಟೀಮ್ ಬೇಕು, ಗೈಡೆನ್ಸ್ ಫ್ಯಾಕ್ಟರ್ ಬೇಕು. ಓಕೆ, ಆ ಗೈಡೆನ್ಸ್ ಫ್ಯಾಕ್ಟರ್ ಸರ್ಗಳನ್ನ ಫ್ಯಾಕಲ್ಟೀಸ್ ಗಳನ್ನ ಸೇರಿಸಿ ಗೈಡ್ ಮಾಡಿ ಅವರಿಂದ ನಾವು ಅದನ್ನ ಮುಂದೆ ಕ್ಲಾಸ್ ಅದು ಹೇಳ್ಬೇಕಂತಂದ್ರೆ ನಮಗೆ ವಿನಯ್ ಸರ್, ಶರತ್ ಸರ್ ಅವ್ರದ್ದು ಈ ರೀತಿಯಾಗಿರೋ ಸಪೋರ್ಟ್ ನಮ್ಗಿರ್ಲಿಲ್ಲ ಅಂದ್ರೆ ನಮ್ಗೆ ಧೈರ್ಯ ಮಾಡಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಸರ್ ಇದೊಂದು ನಾವು ಕೋರ್ಸ್ ಅನ್ನ ಲಾಂಚ್ ಮಾಡೋಣ, ನೀವು ಎಫರ್ಟ್ ಹಾಕಿ ನಾವಿದೀವಿ ಹಿಂದಿಂದ ಅಂತ ತಂದಾಗ ಇದೆಲ್ಲಾನು ಮೂವ್ ಆಗ್ತಾ ಬಂದಿದ್ದೇವೆ. ಓಕೆ, ಸೊ ರೈಟ್ ಯುಟಿಲೈಸೇಷನ್ ತಗೊಳ್ಳಿ. ಓಕೆ, ದೊಡ್ಡ ಆಗಿರೋ ಎಕ್ಸಾಮ್ಸ್ ಅನ್ನೇ ಫೇಸ್ ಮಾಡೋಣ, ಇದೇ ಅಪ್ರೋಚ್ ಇಂದನೇ ಇಟ್ಕೊಂಡು ಫೇಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ವಿನಯ್ ಸರ್. UPSC ದ್ವಿಭಾಷಾ ಕೋರ್ಸ್ನಲ್ಲಿರುವಂತಹ ಸೂಕ್ಷ್ಮತೆಗಳನ್ನ ಅತ್ಯಂತ ಸರಳವಾಗಿ ಹೇಳಿರುವಂತಹ ಶಶಾಂಕ್ ಸರ್ ಅವರಿಗೆ ಧನ್ಯವಾದ. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಶರತ್ ಸರ್ ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸೊ ಸಂಸ್ಥಾಪಕ ನಿರ್ದೇಶಕರಾದ ವಿನಯ್ ಸರ್ ಅವರಿಗೆ, ಮತ್ತೆ ಇಲ್ಲಿರುವ ಎಲ್ಲ ಶಿಕ್ಷಕರಿಗೆ, ಮತ್ತೆ ನಮ್ಮ ನಿರ್ವಹಣಾ ಕೆಲಸ ಮಾಡ್ತಾರಲ್ಲ ಮ್ಯಾನೇಜ್ಮೆಂಟ್ ಟೀಮ್ ಅವರಿಗೆ ಎಲ್ಲರಿಗೂ, ಮತ್ತೆ ಹೆಚ್ಚಿನದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಇವತ್ತು ಒಂದು ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಒಂದು ಡ್ರೀಮ್ ಬಂದ್ಬಿಟ್ಟು ಒಂದು ರಿಯಾಲಿಟಿ ಆಗಿ ಕನ್ವರ್ಟ್ ಆಗೋದು ಒಂದು ಸಪೋರ್ಟ್ ಇಂದ, ಅದು ವಿನಯ್ ಸರ್ ಅಂತ ನಾನು ಹೇಳ್ಬೋದು. ಸೊ ಮೊದಲನೇದಾಗಿ ಇವತ್ತು ಒಂದು ವೆಬ್ಸೈಟ್ ನಾವು ಒಂದು ಇನಿಷಿಯೇಟ್ ಮಾಡ್ಬಿಟ್ಟು ಕನ್ನಡ ಮತ್ತೆ
ಇಂಗ್ಲಿಷಲ್ಲಿ ಎರಡೂ ಮಾಧ್ಯಮದಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಹುಡುಗರಿಗೆ ರೀಚ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಇನಿಷಿಯೇಟಿವ್ಸ್ ನ ತಗೊಂಡ್ಬಂದಿದ್ದೀವಿ. ಎರಡನೇದು ಅನನ್ಯ ಸಾಧನ. ವಿನಯ್ ಸರ್ದ ಥಾಟ್ ಏನಿತ್ತು ಅಂತಂದ್ರೆ ಅನನ್ಯ ಸಾಧನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೆ ನಗರ ಪ್ರದೇಶಗಳಲ್ಲಿ ಮತ್ತೆ ರಿಮೋಟ್ ಏರಿಯಾಸ್ ಅಂತ ಹೇಳ್ತೀವಿ, ಅಲ್ಲಿ ಇಂಟರ್ನೆಟ್ ವರ್ಕ್ ಆಗಲ್ಲ, ಅಲ್ಲಿ ನಮ್ಮ ಅನನ್ಯ ಸಾಧನ ರೀಚ್ ಆಗ್ಬೇಕು, ಎಲ್ಲರೂ ಓದ್ಬೇಕು, IAS ಮತ್ತೆ KAS ನ ಎಲ್ಲರೂ ಸರಾಗವಾಗಿ ಪಾಸ್ ಆಗ್ಬೇಕು ಅಂತ ಅನನ್ಯ ಸಾಧನ ಮಾಡಿದ್ವಿ. ಮತ್ತೆ ಅವ್ರದ್ದು ಒಂದು ದೊಡ್ಡ ಕನಸು ಏನು ಅಂದ್ರೆ, ಸೊ ಎಲ್ಲರೂ ದೊಡ್ಡದಾಗಿ ವ್ಯವಸ್ಥೆ ಮಾಡೋದನ್ನ ಕಲಿಬೇಕು ಅನ್ನೋ ಒಂದು ಉದ್ದೇಶ. ಸೊ ಅದರಲ್ಲಿ ನಮ್ಗೆ ಸ್ವಾರ್ಥ ಇದೆ, ಇಲ್ಲ ಅಂತ ಅಲ್ಲ. ಸೊ ಈ ಇನಿಷಿಯೇಟಿವ್ಸ್ ಎಲ್ಲ ನಮ್ಮ ಒಂದು ಸಂಸ್ಥೆಯಿಂದನೇ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಮತ್ತೆ UPSC ಬೈಲಿಂಗ್ವೆಲ್. ಸೊ ಏನಾಗ್ತಿದೆ, ಎಷ್ಟೋ ಜನಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಇದೆ, ಆದ್ರೆ ಭಾಷೆ ಅಡ್ಡಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ತಗೊಂಡ್ಬಂದಿದ್ದೀವಿ. ಬೈಲಿಂಗ್ವೆಲ್, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಮಾಡುವಂತದ್ದು. ಸೊ ನಮ್ಮ ಲಿಂಗರಾಜ್ ಸರ್ ಆಗಿರ್ಬೋದು, UPSC ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮೆಂಟರ್ಶಿಪ್ ಮಾಡ್ತಾ ಇದ್ದಿದ್ದು ನಮ್ಮ ಲಿಂಗರಾಜ್ ಸರ್. ಫಸ್ಟ್ 30 ಜನ ಜಾಯ್ನ್ ಆಗಿದ್ದು, ಈಗ 250ರಿಂದ 300 ಜನ ಅವರಿಗೆ ಮೆಂಟರ್ಶಿಪ್ ಸೇರ್ಕೊಂಡಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೊಬೇಕು ಇಂಗ್ಲಿಷ್ ಅನ್ನೋದನ್ನ ಅವರು ಸರಳವಾಗಿ ನಿಮಗೆ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಒಂದು ಟೀಮ್ ಇದೆ, ಈಗ ಒಂದು ಇನ್ಸ್ಟಾ KAS ಸ್ಟಾರ್ಟ್ ಮಾಡ್ಬೇಕು ಅಂತ ವಿನಯ್ ಸರ್ದು ಒಂದು ಕನಸಿತ್ತು. ಅವರು ಆ ಸಹಕಾರದೊಂದಿಗೆ ನಾವು ಈ ಇನ್ಸ್ಟಾ KAS ನ ಟೀಮ್ ಕಟ್ಟಕ್ಕೆ ಬಹಳ ಕಷ್ಟ ಆಯ್ತು. 1 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಟ್ಟು ನಮ್ಮ ಶಿಕ್ಷಕ ವರ್ಗದವರು ಏನೇನಿದ್ದಾರೆ, ಫ್ಯಾಕಲ್ಟೀಸ್ ಏನೇನಿದ್ದಾರೆ, ಅವರೆಲ್ಲ ಬಹಳ ಸಹಕಾರ ಮಾಡಿ ಇನ್ಸ್ಟಾ KAS ಅಲ್ಲಿ ಈಗ ನಂಬರ್ 1 ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಸಹಕಾರ ಆಗಿರೋದು ನಮ್ಮ ಏನೇ ಬರಲಿ ಸರ್, ನಾವು ನೋಡ್ಕೊಂತೀವಿ. ನೀವು 50 ಅವರ್ ಕೊಡಿ, 100 ಅವರ್ ಕೊಡಿ, ನಾನು 130 ಅವರ್ ಮಾಡ್ತೀನಿ, 50 ಅವರ್ ಜಾಸ್ತಿ ಮಾಡ್ತೀನಿ. ನನಗೆ ಏನಿದೆ, ಹುಡುಗರು ಅಲ್ಟಿಮೇಟ್ಲಿ ಪಾಸ್ ಆಗ್ಬೇಕು, ನಮ್ಮ ಸಂಸ್ಥೆಯಿಂದ ಔಟ್ಪುಟ್ ಆಗಿ ಇನ್ಸೈಟ್ಸ್ ನ ಎತ್ತಿಡಬೇಕು ಅನ್ನೋ ಒಂದು ಆಸೆಯಿಂದ ನಮ್ಮ ಎಲ್ಲಾ ಶಿಕ್ಷಕರು ಬಹಳ ಸಹಕಾರ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಲಾಸ್ಟ್ 2 ಮಾತು ಏನು ಅಂತಂದ್ರೆ, ನೀವುಗಳು ದಯವಿಟ್ಟು ದೊಡ್ಡದಾಗಿ ಯೋಚನೆ ಮಾಡೋದನ್ನ ಕಲಿಬೇಕು. ಅದು ಹೇಳಿರೋದು ಬೇರೆ ಯಾರೆಲ್ಲ, ವಿನಯ್ ಸರ್. ಸೊ ಅದನ್ನೇ ನಾವು ಪಾಲಿಸ್ತಾ ಬಂದಿದ್ದೀವಿ. ಈ ದೊಡ್ಡದಾಗಿ ಯೋಚನೆ ಮಾಡಿದ್ದಕ್ಕೆ ಇವತ್ತು ಇನ್ಸ್ಟಾ KAS, ಈ ವೆಬ್ಸೈಟ್ ಲಾಂಚ್, ಅನನ್ಯ ಸಾಧನ ಅಂತ ಒಂದು ಯೋಚನೆ ಮಾಡುವಂತ ರೀತಿ ನಾವು ಕಲ್ತ್ಕೊಂಡ್ವಿ. ಹಾಗಾಗಿ ನೀವುಗಳು ಅವ್ರಿಗೆ ಏನು ಸ್ವಾರ್ಥ ಅಂದ್ರೆ, ಪ್ರತಿ ಹಳ್ಳಿಯಲ್ಲೂ ಜಿಲ್ಲೆಯಲ್ಲೂ ಗ್ರಾಮೀಣ ಪ್ರದೇಶದಲ್ಲೂ ಹುಡುಗರು IAS ಮತ್ತು KAS ಪಾಸ್ ಆಗ್ಬೇಕು, ದೊಡ್ಡದಾಗಿ ಬೆಳಬೇಕು. ಮುಂದೆ ಲೀಡರ್ಶಿಪ್ ಕ್ವಾಲಿಟಿ ಏನಿರುತ್ತೆ ಅನ್ನೋದು, ಆಂಟರ್ಪ್ರಿನರ್ಶಿಪ್ ಆಗಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಅಳವಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಎಲ್ಲಾ ಇಂಟಿಗ್ರೇಟೆಡ್ ಒಂದು ಏನಂತಾರೆ, ನಾವು ಒಂದು ಕಾನ್ಸೆಪ್ಟ್ ನ ತಗೊಂಡ್ಬಂದಿದ್ದೀವಿ ನಿಮ್ಮ ಮುಂದೆ. ದಯವಿಟ್ಟು ಇದಕ್ಕೆ ಸಹಕರಿಸಿ ದೊಡ್ಡದಾಗಿ ಯೋಚನೆ ಮಾಡೋದ್ ಕಲೀರಿ. ಇನ್ನು ಇದೆಲ್ಲ ವಿನಯ್ ಸರ್ ಹೇಳ್ತಾರೆ ಅಂತ ಹೇಳ್ತಾ 1-2 ಮಾತು ಮುಗಿಸಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಒಬ್ಬ ಕವಿಯ ಸಾಲೊಂದಿದೆ, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ ಎಂಬ ಸಾಲಿನಂತೆ ಆಕಾಂಕ್ಷಿಗಳ ಜ್ಞಾನವು ಗುರಿಯರಿಗೆ ಸಾಗಬೇಕಾದ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮತ್ತು ಗುಣಾತ್ಮಕ ಶಿಕ್ಷಣ ಅನ್ನುವಂತಹದ್ದು ಬಹಳ ಮುಖ್ಯವಾಗುತ್ತೆ ಎಂದು ನಮ್ಮೆಲ್ಲರಿಗೂ ಭರವಸೆ ನೀಡಿದಂತಹ ವಿನಯ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಗುಡ್. ಇವತ್ತು ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತಾ ಇದ್ದಾವೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೆಲ್ಲ ಕೇಳಿದ್ದೀರಿ, ಖುಷಿ. ಅದು ಏನನ್ನ ತೋರಿಸ್ಕೊಡುತ್ತೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದ್ರೆ, ನಿಮ್ಮಲ್ಲಿರುವಂತ ಅಸಮಾಧಾನ, ನಿಮ್ಮ ಆಕಾಂಕ್ಷೆಗಳಿಗೆ ಸ್ಪಂದಿಸದೇ ಇರುವಂತ ಒಂದು ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ವಿರುದ್ಧ ನೀವೆಲ್ಲ ಒಳಗಿರುವ ಆಕ್ರೋಶ ಇವತ್ತು ಆನ್ಲೈನ್ ನಲ್ಲಿ ವ್ಯಕ್ತ ಆಗಿದೆ. ಹಾಗಾಗಿ ಒಂದು 4-5 ದಿನದಲ್ಲಿ ಒಂದು 22 ಮಿಲಿಯನ್ ಫಾಲೋವರ್ಸ್ ಬಂದಿದ್ದಾರೆ. ಅದಕ್ಕೆ ಅದರಲ್ಲಿ ಅರ್ಧ ಪಾಕಿಸ್ತಾನದವರಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ,
ಇರ್ಬೋದು, ಇರ್ದೇನೂ ಇರ್ಬೋದು, ಅಥವಾ ನಮ್ಮ ಭಾರತೀಯರು ಇರ್ಬೋದು. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇವತ್ತು ನಿರುದ್ಯೋಗ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸರ್ಕಾರ ಹೇಳುವಂಥದ್ದು 2.5% ಅಷ್ಟೇ ನಿರುದ್ಯೋಗಿಗಳಿದ್ದಾರೆ ನಮ್ಮ ದೇಶದಲ್ಲಿ ಅಂತ. ಚಂದ್ರ ಲೇಔಟಿಗೆ ಬಂದ್ರೆ ಗೊತ್ತಾಗ್ತದೆ, ಅಥವಾ ಧಾರವಾಡಕ್ಕೆ ಹೋದ್ರೆ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅಂತಂದು. ಇವತ್ತು ಏನೊಂದು ರಾಜಕೀಯ ವ್ಯವಸ್ಥೆ ಇದೆ, ಇನ್ನೊಂದು ಅಧಿಕಾರ ವರ್ಗ ಇದೆ, ಅದು ನಿಮ್ಮ ಒಂದು ಆಕಾಂಕ್ಷೆಗಳಿಗೆ, ನಿಮ್ಮ ಆಸ್ಪಿರೇಷನ್ಗೆ, ಮಹತ್ವಾಕಾಂಕ್ಷೆ ಸರಸ್ಪರ ಹೇಳಿದ್ರು ದೊಡ್ಡದಾಗಿ ಯೋಚನೆ ಮಾಡ್ಬೇಕಂತ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಆಮೇಲೆ ಸಹಕಾರಿ ಕೂಡ ಇಲ್ಲ, ಅವಕಾಶಗಳ ಕೊರತೆ ಕೂಡ ಇದೆ. ಹಿಂಗಿದ್ದಾಗ ನಾವು ಕೈ ಕಟ್ಕೊಂಡು ಖಾಲಿ ಕೂರಬಾರ್ದು. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ನಮ್ಮನ್ನು ನಾವು ಸ್ವಂತ ಪ್ರಯತ್ನದಿಂದ ನಮ್ಮನ್ನೇ ನಾವೇ ಸಬಲೀಕರಣ ಮಾಡ್ಕೊಂತ ಇರಬೇಕು, ಸೆಲ್ಫ್ ಎಂಪವರ್ಮೆಂಟ್ ಮಾಡ್ಕೊಂತ ಇರಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಮಕ್ಕಳಿಗೆ ಅವಕಾಶಗಳ ಕೊರತೆ ಆಗ್ಬಾರ್ದು ಅಂತಂದು ಮೊದಲು 2014 ಜನವರಿ ಬೆಂಗಳೂರಿಗೆ ಬಂದು UPSC ಶುರು ಮಾಡಿದೆ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನಾನು ಒಬ್ಬನೇ ಬಂದಿದ್ದು ಬರೀ ಕೈಯಲ್ಲಿ. ಆ ಟೈಮಲ್ಲಿ ನಮ್ಮ ಶರತ್ ಇನ್ನೂ ನಮ್ಮ ಲೈಫಿಗೆ ಎಂಟ್ರಿ ಆಗ್ಲಿಲ್ಲ. ಆಮೇಲೆ ಅವ್ರ ತಂಗಿನ ಮದುವೆ ಆದ್ಮೇಲೆ 1 ವರ್ಷ ಆದ್ಮೇಲೆ ಅವ್ರು ಬಂದ್ರು. ಇವತ್ತು ಈ ಸಂಸ್ಥೆ ಅವ್ರ ತಂಗಿ ಲವ್ ಮಾಡಿ ಮದುವೆಗೆ, ಅದನ್ನ ಹೇಳ್ಬಿಡ್ತೀನಿ. ಅದು ಈ ಸಂಸ್ಥೆ ಬೆಳೆಯೋದಕ್ಕೆ ಬಹಳ ದೊಡ್ಡ ಕಾರಣ ಏನಪ್ಪಾ ಅಂತಂದ್ರೆ ಶರತ್ ಸರ್. ಅವರು ಮದುವೆ ಜೊತೆ ಅವರು ಗಿಫ್ಟ್ ಸಿಕ್ಕರು ನಮಗೆ. ಅಲ್ಲಿಂದ ಇಬ್ರು ಸೇರ್ಕೊಂಡು ಈ ಒಂದು ಸಂಸ್ಥೆನ ಕಟ್ಟಿದ್ವಿ. UPSC ಕ್ಲಿಕ್ ಆಯ್ತು, ಒಳ್ಳೊಳ್ಳೆ ರ್ಯಾಂಕ್ ಬಂದು. ಕರ್ನಾಟಕದ ರ್ಯಾಂಕ್ಸ್ ಮುಂಚೆ ನೀವು ನೋಡ್ತಾ ಇದ್ರೆ ಒಂದು 5-6 ಬರ್ತಾ ಇತ್ತು. ಪ್ರತಿ ವರ್ಷ ಒಂದು ವರ್ಷದಲ್ಲಿ ನಿಮ್ಗೆ 4-5 ಜನ IAS ಅಧಿಕಾರಿಗಳು ಸಿಕ್ಕರೆ ಹೆಚ್ಚಾಗಿತ್ತು. 2016 ಸುಮಾರು ಒಂದು 60 ಜನ ರ್ಯಾಂಕ್ಸ್ ಬಂದ್ರು. ಅದರಲ್ಲಿ 50 ಜನ ಇನ್ಸೈಟ್ ಸ್ಟೂಡೆಂಟ್ಸ್ ಇದ್ರು. ಆಲ್ ಇಂಡಿಯಾ ರ್ಯಾಂಕ್ 1 ಕೂಡ ಬಂತು. ಸುಮಾರು ಜನ ಕರ್ನಾಟಕದಿಂದ IAS ಅಧಿಕಾರಿಗಳು ಆಗೋದಕ್ಕೆ ಸಾಧ್ಯ ಆಗಿದ್ದು ಇನ್ಸೈಟ್ಸ್ IAS ಇಂದ. ಬೆಂಗಳೂರು ಆ ಕಡೆ ರೋಡಲ್ಲಿ, ಈ ಕಡೆ ಇತ್ತು ನಮ್ದು ಇನ್ಸ್ಟಿಟ್ಯೂಷನ್. ಹಂಪಿ ನಗರದಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಅಲ್ಲಿ ಶುರು ಮಾಡಿದ್ದು, ಕೆಲವು ಸ್ಟೂಡೆಂಟ್ಸ್ ಗಳಿಂದ, ಸುಮಾರು 40 ವಿದ್ಯಾರ್ಥಿಗಳಿಂದ ಶುರು ಆಗಿದ್ದು. ಬೆಳೆದಂಗೆ ಡಿಮ್ಯಾಂಡ್ ಬಂದಂಗೆ ನಾವು ಆ ಕಡೆ ಹೋಗಿ ಒಂದು ದೊಡ್ಡ ಬ್ರಾಂಚ್ ಓಪನ್ ಮಾಡಿದ್ವಿ 2016. ಅದಾದ್ಮೇಲೆ ಎಂಟೈರ್ ಚಂದ್ರ ಲೇಔಟ್, ಸಾಯಂಕಾಲ ನೀವೆಲ್ಲ ಹೋಗ್ತೀರಾ ಆ ಕಡೆ ಕಾಫಿ ಕುಡಿಯೋದಕ್ಕೆ, ನೀವು ಹೋಗ್ತಿರಲ್ಲೋ ಗೊತ್ತಿಲ್ಲ. ಒಂದು 7-8 ಗಂಟೆ ಹೋದ್ರೆ ನಿಮ್ಗೆ ಓಲ್ಡ್ ರಾಜೇಂದ್ರ ನಗರ್ಗೆ ಹೋದಂತ ಅನುಭವ ಆಗ್ತದೆ. ವಿದ್ಯಾರ್ಥಿನಿಯರು ಒಬ್ಬೊಬ್ರು ಕೈ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಒಬ್ಬೊಬ್ರು ಬೈಕ್ ಮೇಲೆ ಜೊತೆಗೆ ಓಡಾಡ್ತಿರ್ತಾರೆ, ಜೊತೆಗೆ ಒಬ್ರಿಗೊಬ್ರು ಕಾಫಿ ಕೊಡಿಸ್ತಾರೆ. ಇವೆಲ್ಲ ಏನ್ ಸೀನ್ಗಳು ಇದಾವಲ್ಲ, ಅವ್ರ ಅಪ್ಪ ಅಮ್ಮಂದ್ರೆ ಗೊತ್ತಿರಲ್ಲ, ಬಟ್ ಇಲ್ಲಿ ಬರ್ತಾರೆ ಓದ್ತಾರೆ ಅಂತಂದು. 90% ಸೀರಿಯಸ್, ಇನ್ 10% ನಾನ್ ಸೀರಿಯಸ್ ಇದ್ದೇ ಇರುತ್ತೆ. ಎಲ್ಲಿ ಹೋದ್ರು ಅದು ಇದ್ದೇ ಇರುತ್ತದು ಅವ್ರ ಹಣೆ ಬರ. ಸೊ ಆ ತರ ಒಂದು ಹಬ್ಬ ನೀವು ನೋಡ್ತಾ ಇದ್ದೀರಿ. ಆಮೇಲೆ ಇವತ್ತೇನಿಲ್ಲ ಅಂದ್ರೆ ಸುಮಾರು 40-45 ಇನ್ಸ್ಟಿಟ್ಯೂಷನ್ಸ್ಗಳು ಬಂದಿದ್ದಾವೆ. ಶುರುವಾಗಿದ್ದು ನಮ್ದು ದೊಡ್ಡದಾಗಿ. ಅದಕ್ಕಿಂತ ಮುಂಚೆ ಇಲ್ಲಿ KPSC ಫೋಕಸ್ಡ್ ಇನ್ಸ್ಟಿಟ್ಯೂಷನ್ ಇದ್ವು, ಒಂದು 2-3 ಇನ್ಸ್ಟಿಟ್ಯೂಷನ್ ಇದ್ವು. UPSC ಅಂತಂದು ಕರ್ನಾಟಕದಲ್ಲಿ ಬೆಂಗಳೂರು, ದೇಶದಲ್ಲಿ ಡೆಲ್ಲಿ ಬಿಟ್ರೆ ಬೆಂಗಳೂರೇ ಹಬ್ ಆಗಿ ಬೆಳೆದಿತ್ತು. ದಟ್ ಈಸ್ ಸೋನ್ಲಿ ಬಿಕಾಸ್ ಆಫ್ ಇನ್ಸೈಟ್ಸ್ IAS. ಅದಾದ ನಂತರ ನಮಗೆ 2011 ನನಗೆ ಒಂದು KPSC ಅನುಭವ ಆಯಿತು. CTO ಆಗಿತ್ತು, ಲಿಸ್ಟ್ ಕ್ಯಾನ್ಸಲ್ ಆಯಿತು. ನಾನು ಯಾವ ಕೋರ್ಟ್ ಗೇಟ್ ಅಂತ ಓಡಾಡ್ಲಿಲ್ಲ. ನಾನು ಹೇಳ್ದಂಗೆ 13ರಲ್ಲಿ ಅನುಭವ ಆದ್ಮೇಲೆ 14ಕ್ಕೆ ಇಲ್ಲಿ ಬಂದು ಆನ್ಲೈನ್ ಶುರು ಮಾಡ್ತಾ ಇದ್ದೆ. ನನ್ನ ಬ್ಲಾಗ್, ಇದು ಪರ್ಸನಲ್ ಬ್ಲಾಗ್, ಇನ್ಸೈಟ್ಸ್ ಆನ್ ಇಂಡಿಯಾ ಅನ್ನೋದು ನನ್ನ ಒಂದು ಹವ್ಯಾಸ ಆಗಿತ್ತು. ಈ ಕರೆಂಟ್ ಅಫೇರ್ಸ್ ಮೇಲೆ ಬರಿತಾ ಇದ್ದೆ, ಪುಸ್ತಕ ಓದ್ತಾ ಇದ್ದೆ, ಪುಸ್ತಕಗಳ ವಿಮರ್ಶೆ ಮಾಡುವಂಥದ್ದು, ಇನ್ನೊಬ್ಬರನ್ನ ಟೀಕೆ ಮಾಡುವಂಥದ್ದು, ಕಟುವಾಗಿ ಟೀಕೆ ಮಾಡಿ ಬರಿತಾ ಇದ್ದೆ. ಸೊ ಈ ತರ ಆರ್ಟಿಕಲ್ಸ್ ಬರಿತಾ ಇದ್ದೆ. ನಾನು ಒಂದು ಹವ್ಯಾಸ ನಂದು. ಯಾವಾಗ ನಂದೆಲ್ಲ PDO ಕ್ಲೋಸ್ ಆಯ್ತು ಅಂದ್ರೆ 2 ವರ್ಷ ಕೆಲಸ ಮಾಡಿಬಿಟ್ಟೆ. KS ಇಷ್ಟ ಇರಲಿಲ್ಲ, CTO ನನಗೆ. ಆದ್ರೆ AC-ನೇ ಆಗ್ಬೇಕು, DYSP ಆಗ್ಬೇಕಂತಾನೆ ಮೈಂಡಲ್ಲಿ ಇದ್ದಿದ್ದು. ಸಿಗ್ಲಿಲ್ಲ ಅದು. CTO ಸಿಕ್ತು. ಫಸ್ಟ್ ಕೇಸಲ್ಲಿ ತಹಶೀಲ್ದಾರ್ ಸಿಕ್ಕರೆ 1-2 ವರ್ಷ ಕೆಲಸ ಮಾಡಿ ಬಿಡೋಣ ಅಂತಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಬಟ್ ಲಿಸ್ಟ್ ಕ್ಯಾನ್ಸಲ್ ಆಗೋಯ್ತು. ಸಿದ್ದರಾಮಯ್ಯ 2013ಕ್ಕೆ ಅಧಿಕಾರಕ್ಕೆ ಬಂದು ಫಸ್ಟ್ ಕೆಲಸ ಮಾಡಿದ್ದು ಇದಕ್ಕೆ ಸೈನ್ ಹಾಕಿದ್ದೆ. ಲಿಸ್ಟ್ ಕ್ಯಾನ್ಸಲ್ ಮಾಡಿದ್ದು. ನಾನು ಅವರಿಗೆ ಕೈ ಮುಗಿದೆ ನಮ್ಮ ಮನೆಯಿಂದ, ಭಾರಿ ಒಳ್ಳೆ ಕೆಲಸ ಆಯ್ತು ಅಂತಂದು. ಇಲ್ಲಾಂದ್ರೆ ಮನೇಲಿ ಒತ್ತಡ ಇರೋದು, ಹೋಗಿ ಸೇರ್ಕೋಬೇಕು ಅಂತಂದು. ಸೇರಿದ್ರು ನಾನು ಒಂದು 6 ತಿಂಗಳಲ್ಲಿ ಇರ್ತಿರ್ಲಿಲ್ಲ. ನಾನು ಹೆಂಗೆ ಅಂತಂದ್ರೆ ನಿರಂತರವಾಗಿ ಮುನ್ನುಗ್ತಾ ಇರಬೇಕು. ಈ ಏನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಿದಾರಲ್ಲ ಒಂದು ವ್ಯವಸ್ಥೆ, ಏನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲಾ ಸ್ವಾತಂತ್ರ್ಯ ಇದೆ, ಸಮಾನತೆಗೆ ಹೋರಾಟ ಮಾಡೋದಕ್ಕೆ ಪ್ರತಿಯೊಂದು ಹಕ್ಕುಗಳು ಎಲ್ಲದೂ ಕೊಟ್ಟಿದ್ದಾರೆ. ಅವನು ಉಪಯೋಗಿಸ್ಕೊಂಡು ದೊಡ್ಡದಾಗಿ ಬೆಳಿಬೇಕು ಅಂತಂದು ಮುಂಚೆಯಿಂದ ನಾನು ಇರೋದೇ ಹಂಗೆ, ನವೋದಯ ಸ್ಕೂಲಿಂದ. ಸೊ ರಿಸ್ಕ್ ತಗೊಳ್ತಾ ಇದ್ದೆ ಒಂದಾದ್ಮೇಲೆ ಒಂದು. ಇದು ಕ್ಲಿಕ್ ಆಯ್ತು. ಬಟ್ ಆಮೇಲೆ KPSC ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ. ಒಂದು ಸರ್ಕಾರ ಇದೇನು ಲಿಸ್ಟ್ ಕ್ಯಾನ್ಸಲ್ ಆದ್ಮೇಲೆ
ಮಾರ್ಕ್ಸ್ನ ಕಡಿಮೆ ಮಾಡಿದ್ರು. ಆಮೇಲೆ UPSC ಮಾದರಿನಲ್ಲಿ ಸಿಲೆಬಸ್ ಚೇಂಜ್ ಮಾಡಿದ್ರು. ಅವಾಗ ನನಗೆ ಒಂದು ರೇ ಆಫ್ ಹೋಪ್ ಬಂತು, ಈ ವ್ಯವಸ್ಥೆ ಸುಧಾರಣೆ ಆಗ್ತದೆ. ನಾವು ಇನ್ ಮುಂದೆ ಅಲ್ಲಿ ತನಕ ನನ್ನ ಮೈಂಡಲ್ಲಿ ಇದ್ದಿದ್ದೇನು, ಯಾವತ್ತೂ ಕೂಡ ಈ KSC ಕೈ ಹಾಕ್ಬಾರ್ದು ಅಂತ. ಎಕ್ಸಾಮ್ ರೆಗ್ಯುಲರ್ ಮಾಡಲ್ಲ, ಸುಮ್ಮನೆ ಯಾಕೆ ಮಾಡೋದು ಅಂತಂದು. ಆಮೇಲೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಶರತ್ ಸರ್ ಒಂದು ಐಡಿಯಾ ತಗೊಂಡ್ಬಂದ್ರು, ಮಾಡೋಣ ಅಂತಂದು. ಯಾಕೆಂತಂದ್ರೆ KPSCಗೆ ಕೋಚಿಂಗ್ ತಗೊಂಡ್ರೆ ಗ್ರೂಪ್ ಸಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಥಾಟ್ ಇತ್ತು. ರಿಫಾರ್ಮ್ಸ್ ಆಗಿರೋದ್ರಿಂದ ನಿರಂತರವಾಗಿ ಪರೀಕ್ಷೆ ಮಾಡ್ತಾರ ಅನ್ನೋ ಒಂದು ಥಾಟ್ ಇದ್ದಿದ್ರಿಂದ ಇನ್ಸ್ಟಾ KS ಅಂತ ಓಪನ್ ಮಾಡಿ ಶುರು ಮಾಡಿದ್ವಿ. ಅದು ಇಲ್ಲಿ ತನಕ ಬಂದಿದೆ. ಸುಮಾರು ಇವಾಗ ಒಂದು 5 ವರ್ಷ ಆಯ್ತಾ, ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷದಿಂದ ಅನೇಕ ಜನ ಅಧಿಕಾರಿಗಳಾಗಿದ್ದಾರೆ. ಈಗಲೂ ಕೂಡ ಎಷ್ಟೊಂದು ಜನ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಇನ್ಸ್ಟಾ KS ಅಲ್ಲಿ ಕ್ಲಾಸಸ್ ತಗೊಂಡಿರೋರು. ನೀವು ಎಷ್ಟೊಂದು ಜನ ಲೆಟರ್ ಹಿಡ್ಕೊಂಡ್ ಬಂದಿರ್ತೀರಿ ಡಿಸ್ಕೌಂಟಿಗೆ. ನಾನು ಬಂದ ಮೊದಲನೇ ಪ್ರಶ್ನೆ ಏನ್ ಕೇಳೋದು ಅಂತಂದ್ರೆ, ಯಾಕಪ್ಪ KS ಮಾಡ್ತಿದ್ದೆ, IAS ಮಾಡು ಅಂತ. ನನ್ನ ಮೊದಲನೇ ಪ್ರಶ್ನೆನೇ UPSC ಏಮ್ ಮಾಡು ಅಂತ. ವೈ KPSC ಏಮ್ ಫಾರ್ UPSC ಅಂತ. ಬಟ್ ನಿಮ್ದೇ ಆದಂತ ಕಾರಣಗಳು ಇರ್ತವೆ. ಒಂದು ಕನ್ನಡ ಮಾಧ್ಯಮ ಅನ್ನೋದು, ಇನ್ನೊಂದು ಯಾವುದೋ ಅಸಿಸ್ಟೆಂಟ್ ಇಂಜಿನಿಯರ್ ಆ ಜಾಬ್ಗಳಿಗೆ ಓದ್ತಾ ಇರ್ತೀರಿ, ನಿಮಗೊಂದು ಬೇಸಿಕ್ ಜನರಲ್ ನಾಲೆಡ್ಜ್ ಬೇಕಿರುತ್ತೆ. ಅದಕ್ಕೆ ಗ್ರೂಪ್ ಸಿ ಮೊನ್ನೆ 2 ಹುಡುಗರು ಬಂದಿದ್ರು, BSc ನರ್ಸಿಂಗು ಮತ್ತೆ ಇನ್ನೊಬ್ಬ ಅವ್ನು ಬಂದಿದ್ದಾನೆಲ್ಲ ಗೊತ್ತಿಲ್ಲ. ಸೊ ನನ್ನ ಡ್ರೀಮ್ ವಿಲೇಜ್ ಅಕೌಂಟೆಂಟ್ ಆಗೋದು ಅಷ್ಟೇನೆ. ನಮ್ಮ ಹಳ್ಳಿಗೆ ಹೋಗ್ಬೇಕು, ನನ್ನ ವಿ ಆಗಿ ಹಳ್ಳಿ ಓಡಾಡ್ಬೇಕು. ನೀವೇನ್ ಹೇಳ್ತೀರಿ ಗೊತ್ತು, ನೀವೇನ್ ಹೇಳಕ್ ಹೋಗ್ಬೇಡ್ರಿ ನನಗೆ. ಹಿಂಗೆ ಹೇಳಿದ್ದು. ಅವ್ನು ಫುಲ್ ಕಾನ್ಫಿಡೆಂಟ್ ಆಗಿ ಫುಲ್ ಕ್ಲಿಯರ್ ಬಂದ್ಬಿಟ್ಟಿದ್ದಾನ ಅವನು. ನಾನು ವಿಲೇಜ್ ಅಕೌಂಟೆಂಟ್ ಆಗದು ಸರ್, ನಾನು ನರ್ಸಿಂಗ್ ಮಾಡಿದ್ದೀನಿ. ಅಲ್ಲಪ್ಪ, ನೀ ನರ್ಸಿಂಗ್ ಮಾಡಿರೋರು ಜರ್ಮನಿ ಆಸ್ಟ್ರೇಲಿಯಾ ಹೋಗ್ತಾರಲ್ಲ, ಅಲ್ಲೆಲ್ಲ ಹೋಗಬಾರ್ದು. ಇಲ್ಲ ಸರ್, ನಮ್ಮ ಹಳ್ಳಿಗೆ ಹೋಗ್ಬೇಕು, ನಾನು ವಿಲೇಜ್ ಅಕೌಂಟೆಂಟ್ ಆಗ್ಬೇಕು. ಅದು ಗೊತ್ತಿಲ್ಲ, ಅವ್ರ ಮಾವನು ಚಿಕ್ಕಪ್ಪನೂ ಇರಬೇಕು. ಸೊ ಅದು ಕೂತ್ಬಿಟ್ಟಿದೆ ತಲೆನಲ್ಲಿ ವಿಲೇಜ್ ಅಕೌಂಟೆಂಟ್ ಅನ್ನೋದು. ದರ್ ಇಸ್ ನಥಿಂಗ್ ರಾಂಗ್ ಅಬೌಟ್ ಇಟ್. ಕೆಲವೊಬ್ರದ್ದು ಸೋಶಿಯೋ ಎಕನಾಮಿಕ್ ಸಿಚುವೇಶನ್ ಹಂಗಿರ್ತದೆ, ಕೆಲವೊಬ್ರು ಡ್ರೀಮ್ ಹಂಗಿರುತ್ತೆ. ಸೊ ದರ್ ಇಸ್ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ರಾಂಗ್. ನಾನೇನ್ ಹೇಳ್ತೀನಿ, ವಿಲೇಜ್ ಅಕೌಂಟೆಂಟ್ ಆದ್ರೆ ನೀನು ಊರೆಲ್ಲ ಸುತ್ತಿಯಲ್ಲಪ್ಪ, ಊರ್ ಮೇಲೆ ಕತೆ ಬರೀ ಸಾಹಿತಿ ಆಗು, ಅಷ್ಟಕ್ಕೆ ಸೀಮಿತ ಆಗ್ಬೇಡ. ಅಲ್ಲೂ ಬೆಳೆದಕ್ಕೆ ಒಂದು ಸ್ಕೋಪ್ ಇರ್ತದೆ. KS ಅಧಿಕಾರಿ, PSI ಆಗ್ತೀರಿ, ನಿಮ್ಮ ಅನುಭವಗಳನ್ನ ಬರೀರಿ, ಪುಸ್ತಕ ಬರೀರಿ, ಒಳ್ಳೆ ಕೆಲಸ ಮಾಡಿ, ಬಿಕಮ್ ಎ ರೋಲ್ ಮಾಡೆಲ್. ನಾವು ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ಅಂತ ನನ್ನ ಒಂದು ಅನುಭವದ ಮಾತು. ಅದರಲ್ಲೇ ಏನಾದ್ರೂ ಬೆಳಿಬೇಕು. ಎನಿ ಪ್ಲಾಟ್ಫಾರ್ಮ್ ಇಸ್ ಎ ಗುಡ್ ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಮ್ಮ ನಿತ್ಯ ಕಾಯಕದ ಜೊತೆ ಬೇರೆ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡು ನಾವು ಕೂಡ ಬೆಳಿಬೇಕು. ಆ ರೀತಿ ಮೈಂಡ್ ಸೆಟ್ ಇರಬೇಕು. ಸೊ ಅದನ್ನ ಎಷ್ಟೊಂದು ಜನ ಆತರ ಮಾಡಲ್ಲ. ನಿನ್ನೆ UPSC ಪೇಪರ್ ಏನಿದೆಯಲ್ಲ ಅದನ್ನು ಪ್ರೂವ್ ಮಾಡಿದೆ. ನನ್ನ ಕ್ಯಾಬಿನಿಗೆ ಬಂದ್ರೆ ನಾನು ಫಸ್ಟ್ ಮಾತು ಹೇಳೋದು, ನೀನು 2 ಗಂಟೆ ಕುತ್ಕೊಂಡು ದ ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕು. ನೀನು ಮೇನ್ಸ್ ಬರೋದು ಬಂದಿದ್ಯಾ, UPSC ಇಂಟರ್ವ್ಯೂ ಕೊಟ್ಟು ಬಂದಿದ್ಯಾ, ಡಸಂಟ್ ಮ್ಯಾಟರ್. ಅಥವಾ KSC ಓದ್ತಿದ್ಯಾ, PSI ಓದ್ತಿದ್ಯಾ, ಕುತ್ಕೋ 2 ಗಂಟೆ ಕುತ್ಕೊಂಡು ದ ಹಿಂದೂ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಕಂಪಲ್ಸರಿ ಓದಿ. ಜೊತೆಗೆ ಪ್ರಜಾವಾಣಿನೂ ಓದಿ ಅಂತ ಹೇಳ್ತೀನಿ. ಇದು ಕಂಪಲ್ಸರಿ. ಇದು ಏನ್ ಮಾಡ್ತಾರೆ, 1 ವರ್ಷ 2 ವರ್ಷ ಆದ್ಮೇಲೆ ಬರೀ ಮ್ಯಾಗ್ಝಿನ್. ಈ ಮ್ಯಾಗ್ಝಿನ್ಗಳು ಏನಿದಾವಲ್ಲ, ದೀಸ್ ಆರ್ ಫಾರ್ ರಿವಿಷನ್. ನೀವು ದಿನನಿತ್ಯ ಪತ್ರಿಕೆ ಓದಿ, ಆಮೇಲೆ ವೀಕ್ಲಿ, ಆಮೇಲೆ ಮಂತ್ಲಿ ಈ ಮ್ಯಾಗ್ಝಿನ್ಗಳನ್ನ ತೆಗೆದು, ಕಂಪಲ್ಸರಿ ಬೇಕು ಮ್ಯಾಗ್ಝಿನ್ ಇದು, ತೆಗೆದು ರಿವಿಷನ್ ಮಾಡಿ ಅಲ್ಲಿ ಹಿಂದೆ ಕೊಟ್ಟರೆ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿ. ಸೊ ಡೈಲಿ ಓದೋದು ನಿಮ್ಮ ಎಫರ್ಟ್. ಅದಕ್ಕೆ ಕಾಂಪ್ಲಿಮೆಂಟರಿ ಆಗ್ತದೆ. ನೀವು ಎಂಟೈರ್ಲಿ ನ್ಯೂಸ್ ಪೇಪರ್ನ ರಿಪ್ಲೇಸ್ ಮಾಡಕ್ ಹೋಗ್ಬೇಡಿ. ಅದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಎಷ್ಟು ವರ್ಷ ಆದ್ರೂ ಸ್ಪೆಂಡ್ ಮಾಡಿರಿ. ಒರಿಜಿನಲ್ ಟೆಕ್ಸ್ಟ್ ಬುಕ್ಸ್ ಮತ್ತೆ ನ್ಯೂಸ್ ಪೇಪರ್ ಮಸ್ಟ್. ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಬೈಲಿಂಗ್ವಲ್ ಮಾಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದಲ್ಲಿ ನನಗೆ ಕೇಳ್ಕೊಂಡ್ ಬರ್ತಾರೆ ಎಷ್ಟೊಂದು ಜನ. ನಾನು ಹೇಳ್ತೀನಿ, ಇಲ್ಲಪ್ಪ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರಿ ಅಂತ ನಾನು ಹೇಳೋದು. ಕನ್ನಡ ಇಲ್ಲಿ ತನಕ ಆಯ್ತು, ಬಟ್ ಇಂಗ್ಲಿಷ್ ಕಲಿಬಹುದು, ಕಲ್ತು ಇಂಗ್ಲಿಷ್ ಅಲ್ಲಿ ಬರೀರಿ ಅಂತ ನಾನು ಹೇಳ್ತೀನಿ. ಬಟ್ ಹಂಗೆ ಹೇಳ್ಬೇಕಾದ್ರೆ ನಮ್ಮ ಆತ್ಮಸಾಕ್ಷಿ ಒಪ್ಪಲ್ಲ ಮನ್ಸೊಳಗೆ. ಅದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡುವಂತ ಮಾತು ನನಗೆ ಗೊತ್ತಿರ್ತದೆ. ಕಾರಣ ಏನಪ್ಪಾ ಅಂತಂದ್ರೆ, ನಮಗೆ ಕನ್ನಡ ಮಾಧ್ಯಮದಲ್ಲಿ ಸಂಪನ್ಮೂಲದ ಕೊರತೆ ಇತ್ತು. ಒಳ್ಳೆ ರಿಸೋರ್ಸಸ್ ಇರಲಿಲ್ಲ, ಮ್ಯಾಗಝಿನ್ಸ್ ಇರಲಿಲ್ಲ, ಬುಕ್ಸ್ ಇರಲಿಲ್ಲ. ಅದನ್ನ ನೀಗಿಸ್ಬೇಕು ಅಂತಂದು ನಾವು ಇವತ್ತು ಕನ್ನಡದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆಮೇಲೆ ಬೈಲಿಂಗ್ವಲ್ ಕ್ಲಾಸಸ್. ಅದ್ರಲ್ಲಿ ಏನಾಗುತ್ತೆ, ನೀವು ಕನ್ನಡ ಮಾಧ್ಯಮದಿಂದ ಬಂದು ಇಂಗ್ಲಿಷ್ ಮೀಡಿಯಂಗೆ ಬರ್ಬೇಕಂದ್ರೂ ಅನುಕೂಲ ಆಗ್ತದೆ. ಆಮೇಲೆ ಇಲ್ಲ ನೀವು ಕನ್ನಡದಲ್ಲೇ ಬರೀತೀನಿ ಅಂತಂದ್ರೂ ಕೂಡ ಅನುಕೂಲ ಆಗ್ತದೆ. ಆಮೇಲೆ ಶಶಾಂಕ್ ಸರ್ ಹೇಳ್ದಂಗೆ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಇರ್ತದೆ, ಕನ್ನಡದಲ್ಲಿ ಕೊಡಲ್ಲ. ಅದಕ್ಕೂ ಒಂದು ದೊಡ್ಡ ಮಟ್ಟದ ಹೋರಾಟ ಆಗ್ಬೇಕಿತ್ತು, ಯಾರು ಮಾಡಲ್ಲ. UPSC ಕನ್ನಡದಲ್ಲಿ ಪ್ರಶ್ನೆ ಕೊಡೋದಕ್ಕೆ ಏನ್ ಕಷ್ಟ, ಕೊಡ್ಬೋದು ತಾನೆ. ಕನ್ನಡ, ತೆಲುಗು, ತಮಿಳು ಅಲ್ಲೂ ಕೊಡ್ಬೋದು. ಅವ್ರಿಗೂ ಏನಾರ ಭಯ ಇದೆಯಾ, ಭಾಷಾಂತರ ಲೋಪ ಆಗ್ಬಿಟ್ರೆ ಹುಡ್ಕೊಂಬಂದು ಹೊಡಿತಾರೆ ನಮ್ಮನ್ನ ಅಂತ? ಇಲ್ಲ,
ಯಾವ ರೀಸನ್ನು ಇಲ್ಲ. ದೇ ಹ್ಯಾವ್ ಎ ಎಕ್ಸ್ಪರ್ಟ್ ಟೀಮ್ಸ್ ಇರ್ತದೆ, ಟೆಕ್ನಾಲಜಿ ಇದೆ, ದೊಡ್ಡ ದೊಡ್ಡ ಯೂನಿವರ್ಸಿಟಿ ಇದಾವೆ, ಹ್ಯೂಮನ್ ರಿಸೋರ್ಸ್ ಅವೈಲೇಬಲ್ ಇದೆ, ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಬೋದು. ಯಾವ ಟೆಕ್ನಿಕಲ್ ಡಿಫಿಕಲ್ಟಿ ಇಲ್ಲ, ರೈಟ್? ಸುಮಾರು ಒಂದು 5 ಲಕ್ಷ ಜನ ಬರೀತಾರೆ. ಅದರಲ್ಲಿ ಕನ್ನಡ ಮಾಧ್ಯಮ ಅಂತ ಬರೆಯೋರು ಮೇ ಬಿ ಅವ್ರೊಂದು 70,000 ಅಂದ್ರೆ ನನ್ನ ಪ್ರಕಾರ ಆಲ್ ಇಂಡಿಯಾ 5 ಲಕ್ಷ ಅಂತಂದ್ರೆ ಒಂದು 30-40 ಸಾವಿರ ಇರ್ಬೋದು, ಅಥವಾ 23,000 ಜನ ಇರ್ಬೋದು. ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಮುದ್ರಣ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಈಗಿರೋ ಟೆಕ್ನಾಲಜಿನಲ್ಲಿ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಬಟ್ ಹಂಗಿಲ್ಲ, ಈಗಿರೋದು ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಅಟ್ಲೀಸ್ಟ್ ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟಾದ್ರೂ ಇಂಗ್ಲಿಷ್ ಗೊತ್ತಿರಬೇಕು. ಎರಡನೇದು ಮೇನ್ಸ್ ಅಲ್ಲಿ ಕಂಪಲ್ಸರಿ ಇಂಗ್ಲಿಷ್ ಇದ್ದೇ ಇರುತ್ತೆ. ನೀವು ಬೇಡ ಅಂದ್ರೂ ಬರೀಲೇಬೇಕು ಅದು ಇಂಗ್ಲಿಷ್ ಪೇಪರ್, ಗೊತ್ತು ತಾನೆ? ಮೇನ್ಸ್ ಅಲ್ಲಿ UPSC ಮೇನ್ಸ್ ಅಲ್ಲಿ ಒಂದು ಕಂಪಲ್ಸರಿ ಕನ್ನಡ, ಇನ್ನೊಂದು ಕಂಪಲ್ಸರಿ ಇಂಗ್ಲಿಷ್. ಅದರಲ್ಲಿ 75 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಔಟ್ ಆಫ್ 300, 75+ ಸ್ಕೋರ್ ಮಾಡಬೇಕು. ಅಷ್ಟಾದ್ರೂ ಇಂಗ್ಲಿಷ್ ಗೊತ್ತಿರಲೇಬೇಕು. ಹಾಗಾಗಿ ನಮ್ಮ ಬೈಲಿಂಗ್ವಲ್ ಕ್ಲಾಸು ಬಹಳ ಹೆಲ್ಪ್ ಆಗ್ತದೆ ಕನ್ನಡ ಮಾಧ್ಯಮದವರಿಗೂ. ಆಮೇಲೆ ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮೀಡಿಯಂ ಬರ್ತೀನಿ ಅನ್ನೋರಿಗೂ ಕೂಡ ಬಹಳ ಹೆಲ್ಪ್ ಆಗ್ತದೆ. ಆಮೇಲೆ ಇಲ್ಲಿ ಇವೆಲ್ಲ ಸಾಧ್ಯ ಆಗೋದಕ್ಕೆ ಬಹಳ ಮುಖ್ಯ ಕಾರಣ ಶರತ್ ಸರ್ ಮತ್ತೆ ಅವ್ರ ಜೊತೆ ಇರುವಂತ ಒಂದು ವಂಡರ್ಫುಲ್ ಟೀಮ್. ನಂದನ್ ಅವರು ನಾನು ಯಾವಾಗ ಬಂದ್ರು ಒಂದು ಐಡಿಯಾ ತಗೊಂಡ್ಬರ್ತಾರೆ. ಶರತ್ತು ನಂದನ್ನು ಬಂದು ನನ್ನ ಕ್ಯಾಬಿನ್ ನಲ್ಲಿ ಈ ತರ ಒಂದು ಐಡಿಯಾ ಬಂದಿದೆ, ಮಾಡೋಣ. ನನ್ನ ಕೆಲಸ ಎಸ್ ಆರ್ ನೋ, ನಾನು ನೋ ಅನ್ನೋನಲ್ಲ, ನಾನು ಎಸ್ ಮಾಡಿ ಅಂತ. ಐ ಬಿಲೀವ್ ಇನ್ ಒಂದು ಫ್ಲೋ ಇರಬೇಕು ಲೈಫಲ್ಲಿ. ಅದು ನೀವು ನಾ ಹೇಳಿದ್ನಲ್ಲ, ರಿಸ್ಕ್ ಟೇಕಿಂಗ್ ಅಂತ. ವರ್ಕ್ ಆಗುತ್ತೋ ವರ್ಕ್ ಆಗಲ್ಲೋ ಸೆಕೆಂಡ್ರಿ. ಅದು ನೋಡೋಣ, ಜನ ಬೈಬೋದು ವರ್ಕ್ ಆಗ್ಲಿಲ್ಲ ಅಂತಂದ್ರೆ, ಬೈಸ್ಕೊಳ್ಳೋಣ, ಬಟ್ ವಿ ಶುಡ್ ಡೂ ಇಟ್ ಅಂತಂದು. ಹಂಗಾಗಿ ನಾನು ಲೈಫಲ್ಲಿ ಮಾಡ್ತಾ ಬಂದಿರೋದು ಹಂಗೇನೆ. ನನ್ನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಈ ಪೊಲಿಟಿಕ್ಸ್ ಬಗ್ಗೆ ಗೊತ್ತಿದ್ರೆ ನಾವು ಹಂಗೇನೆ, ನಮ್ಗೆ ಏನ್ ಅನ್ಸುತ್ತೆ ನಾವು ಅದನ್ನ ಮಾಡ್ಕೊಂತ ಬರ್ತೀವಿ. ನೀವು ಬೈತೀರಾ ಬೈರಿ, ರೈಟ್? ಅನುಭವದಿಂದ ಕಲೆ ಜಾಸ್ತಿ ಇರ್ತದೆ. ಇನ್ಸ್ಟಿಟ್ಯೂಷನ್ ಅಲ್ಲೂ ಹಂಗೇನೆ. ಸೊ ಒಂದೊಂದೇ ಐಡಿಯಾ ಇವಾಲ್ವ್ ಆಗ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ನನ್ನ ಈಗಲೂ ಕೂಡ ಇಲ್ಲಿ ಬಂದು ನಿಮ್ಗೆ ಹೇಳೋ ಮಾತು, ಸೆಟ್ಲ್ ಆಗಿ ವಿಲೇಜ್ ಅಕೌಂಟೆಂಟ್ ಆಗಿ, PDO ಆಗಿ, PS ಆಗಿ, FD SD ಏನಾದ್ರೂ ಆಗಿ, ಬಟ್ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ಬೇಡಿ. ಅದೇ ಫೀಲ್ಡ್ ಅಲ್ಲಿ ಇತ್ಕೊಂಡು ಬೆಳೆಯೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಿ. ಆಮೇಲೆ ಒಂದ್ ಸ್ವಲ್ಪ ಸೆಕ್ಯೂರ್ ಆದ್ಮೇಲೆ, ಈಗಲೂ ಕೂಡ ನಮ್ಮ ಕ್ಯಾಬಿನ್ ನಲ್ಲಿ ಒಬ್ಬರು ವೆಟರ್ನರಿ ಡಾಕ್ಟರ್, ವೆಟರ್ನರಿ ಜಾಬ್ ಸಿಕ್ಕಿದೆ. ಅವ್ರು ಹೇಳಿದ್ರು, ನಂದಿನ್ನೂ ಪರ್ಮನೆಂಟ್ ಆಗಿಲ್ಲ ಸರ್, ಪರ್ಮನೆಂಟ್ ಆದ್ಮೇಲೆ UPSC ಪ್ರಿಪೇರ್ ಆಗ್ತೀನಿ ಅಂತ. ಪರ್ಮನೆಂಟ್ ಆದ್ಮೇಲೆ 2 ವರ್ಷದಿಂದ UPSC ಪ್ರಿಪೇರ್ ಆಗಿರೋದು, ಕೋಚಿಂಗ್ ತಗೊಂಡಿಲ್ಲ, ಸೆಲ್ಫ್ ಸ್ಟಡಿ. ಈ ಗ್ಯಾಪ್ ಆಗಿದೆ ಒಂದ್ 2-3 ವರ್ಷ. ಪರ್ಮನೆಂಟ್ ಆದ್ಮೇಲೆ ಮತ್ತೆ UPSC ಮಾಡ್ತೀನಿ ಅಂತ. ಸರಿ, ಅದು ಪರ್ಮನೆಂಟ್ ಆಗದೆ ಯಾವಾಗ ಗೊತ್ತಿಲ್ಲ, 1 ವರ್ಷ 2 ವರ್ಷ ಆಗ್ಬೋದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಜಾಬ್ ಅಂದ್ರೆ 5:30 ಬೆಳಗ್ಗೆ ಅದೇನೋ ವ್ಯಾಕ್ಸಿನೇಷನ್ಗೆಲ್ಲ ಹೋಗ್ಬೇಕಂತೆ, 5:30 ಸಾಯಂಕಾಲ 4 ಗಂಟೆ ತನಕ. 4 ಗಂಟೆ ಆದ್ಮೇಲೆ ಏನ್ ಮಾಡ್ಬೇಕು? ಟೈಮ್ ಇದೆ ತಾನೆ, ಪೇಪರ್ ಓದೋದಕ್ಕೆ ಟೈಮ್ ಇದೆ, ಯಾವ್ದಾದ್ರು ಬುಕ್ ಓದೋದಕ್ಕೆ ಟೈಮ್ ಇರ್ತದೆ. ನಿಮಗೆ ಪ್ರತಿಯೊಂದಕ್ಕೂ ಸಮಯ ಇರ್ತದೆ. ಮೈಂಡ್ ಆ ರೀತಿ ಇರಬಾರ್ದು. ನಾನು ಒಂದನ್ನ ಮಾಡಿ ಮುಗಿಸಿ ಒಂದು ಅಂತ್ಯ ಆದ್ಮೇಲೆ ಇನ್ನೊಂದನ್ನ ಶುರು ಮಾಡ್ತೀನಿ ಅಂತ ಯಾರು ಅನ್ಕೊಂತಾರೆ, ಇದು ಅಂತ್ಯನೂ ಆಗಲ್ಲ, ಅದು ಆ ಕಡೆ ಶುರುನೂ ಆಗಲ್ಲ. ನಾವ್ ಯಾವಾಗಲೂ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇರ್ಬೇಕು. ಹಿಂಗಾಗಿ KS ಜೊತೆಗೆ UPSC ಮೇಲೂ ಕೂಡ ಕಣ್ಣಿರ್ಲಿ. ನೀವು ಖುಷಿ ಪಡ್ಬೇಡ್ರಿ, ಸದ್ಯ UPSC ಇಷ್ಟಪಡ್ತಿದ್ದು ಒಳ್ಳೇದಾತ್, ನಿನ್ನೆ ಪೇಪರ್ ನೋಡಿ ಹಂಗ ಅನ್ಕೊಳಕ್ ಹೋಗ್ಬೇಡಿ. ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ರಿ. ನಾವು ಆ ಲೆವೆಲ್ಗೂ ಕೂಡ ನಾನು ಮುಂದೊಂದು ದಿನ ಪ್ರಿಪೇರ್ ಆಗ್ತೀನಿ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು, ರೈಟ್? ಹಂಗಿದ್ದಾಗ್ಲೇನೆ KS ನಿಮಗೆ ಬಹಳ ಸುಲಭ ಆಗ್ತದೆ, ಬಹಳ ಈಸಿ ಆಗ್ತದೆ. ಸೊ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಆಮೇಲೆ ನಮ್ಮ ಏನು ಸಂಸ್ಥೆಯಲ್ಲಿರುವ ರಿಸೋರ್ಸಸ್ ಏನಿದೆ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನನ್ನ ಹತ್ರನೂ ಬನ್ನಿ, ನಾನು ಇಲ್ಲಿಗೆ ರೆಗ್ಯುಲರ್ ಬರಲ್ಲ, ಬಟ್ ನೀವು ಈಗ ಅದು ಬರ್ತೀರಲ್ಲ ಸಾಯಂಕಾಲ ಬಂದಾಗ, ಅಥವಾ ಸಾಯಂಕಾಲ ನಾನು ಇರೋದು ಕರೆಕ್ಟ್ ಯಾರು ಹೇಳಿದ್ದು? ಹೌದು, ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀನಿ ನಾನು ಯಾವಾಗ ಬರ್ತೀನಿ ಅಂತಂದು. ಆ ಟೈಮಲ್ಲಿ ಬಂದಾಗ ನೀವು ಕೂಡ ಎಸ್ಸೆ ತಗೊಂಡ್ಬರ್ಬೋದು. UPSC ಹುಡುಗರು ಎಸ್ಸೆ ತಗೊಂಡ್ಬರ್ತಾರೆ, ನೀವು ತಗೊಂಡ್ಬನ್ನಿ ಎಸ್ಸೆ. ಆಮೇಲೆ ಆನ್ಸರ್ ರೈಟಿಂಗ್ ಮಾಡಿದ್ರೆ ತಗೊಂಡ್ಬನ್ನಿ. ಕನ್ನಡದಲ್ಲಿ ಬರ್ತಿದ್ರು ನಾನು ನೋಡ್ತೀನಿ. ಕನ್ನಡ ನನ್ನ ಐಚ್ಛಿಕ ವಿಷಯ ಆಗಿತ್ತು, ಕನ್ನಡ ಸಾಹಿತ್ಯ. ನಾವು ಇವತ್ತು ಮೂಕಜ್ಜಿಯ ಕನಸುಗಳು ಮತ್ತೊಂದ್ಸರಿ ಓದ್ತಾ ಇದೀನಿ ನಾನು. ಸಿಲೆಬಸ್ ಅಲ್ಲಿ ಇಲ್ಲ, ಅದು ಸಿಲೆಬಸ್ ಅಲ್ಲಿ ಇದ್ದಿದ್ದು ನಮಗೆ ಬೆಟ್ಟದ ಜೀವ ಶಿವರಾಮ್ ಕಾರಂತ್. ಬಟ್ ನಾವು ಅವರ ಸಾಹಿತ್ಯ ಎಲ್ಲ ಮುಂಚೆ ಓದ್ತಾ ಇದ್ವಿ. ಮೂಕಜ್ಜಿಯ ಕನಸುಗಳು ಮತ್ತೊಂದ್ಸರಿ ಓದ್ಬೇಕು ಅನ್ನಿಸ್ತು, ಓದ್ತಾ ಇದ್ವಿ. ಸೊ ಸಾಹಿತ್ಯದ ಜೊತೆ ಒಡನಾಟ ಇವಾಗ್ಲೂ ಅಲ್ಪ ಸ್ವಲ್ಪ ಇರ್ತದೆ. ನಿನ್ನೆನೂ ಕೂಡ ಒಂದು ಫಂಕ್ಷನ್ ಅಲ್ಲಿ ಕೂತ್ಕೊಂಡು ದೇವನೂರು ಮಹಾದೇವ್ ಅವರು ಒಂದು ಆರ್ಟಿಕಲ್ ಬರೆದಿದ್ರು. ಪ್ರಜಾಪ್ರಗತಿ ಒಂದು ವಿಶೇಷಾಂಕ ಬಂದಿದೆ, ಅದರಲ್ಲಿ ಫಸ್ಟ್ ಆರ್ಟಿಕಲ್ ಇದ್ದಿದೆ ದೇವನೂರು ಮಹಾದೇವ. ಅವ್ರು ಬರೆಯಲ್ಲ ಜಾಸ್ತಿ ದೇವನೂರು ಮಹಾದೇವ, ಅವ್ರು ಬರೆದು ಬಿಟ್ಬಿಟ್ಟಿದ್ದಾರೆ ಏನೇನ್ ಬರೀಬೇಕಿತ್ತು.
ಅವಾಗ ಇತ್ತೀಚೆಗೆ ಬಂದದ್ದು 2 ಬುಕ್, ಒಂದು ಎದೆಗೆ ಬಿದ್ದ ಅಕ್ಷರ ಅಂತಂದು, ಇನ್ನೊಂದು RSS ಬಗ್ಗೆ ಒಂದು ಚಿಕ್ಕ ಒಂದು ಕಿರು ಹೊತ್ತಿಗೆ ಅಂತ ಹೇಳ್ಬೋದು, ಸಣ್ಣ ಬುಕ್ ಬರೆದಿದ್ರು. ನೀವು ಅವನ್ನೆಲ್ಲ ಓದ್ತಾ ಇರ್ಬೇಕು, ಅಪ್ಡೇಟೆಡ್ ಆಗಿರ್ಬೇಕು. ನಾನು ಎಷ್ಟೊಂದು ಜನ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಬಂದಾಗ ಕೇಳ್ತೀನಿ, ಬದುಕಿರೋ ಕಾದಂಬರಿಕಾರರ ಹೆಸರೇಳ್ರಪ್ಪ ಯಾರ್ದಾರು ಅಂತಂದು. ಈಗ ಕರೆಂಟ್ಲಿ ಪೂರ್ಣಚಂದ್ರ ತೇಜಸ್ವಿ ಸತ್ತೋಗ್ಬಿಟ್ಟವ್ರು, ಅವರು ದೇವನೂರು ಮಹಾದೇವ್ ಬದುಕಿದ್ದಾರೆ, ಬಟ್ ಅವ್ರು ಕಾದಂಬರಿ ಬರೀತಿಲ್ಲ. ರೈಟ್, ವಿ ಆರ್ ನಾಟ್ ಅಪ್ಡೇಟೆಡ್. BA MA ಸಾಹಿತ್ಯ ಮಾಡೋರು ಕೂಡ ಸತ್ತಿರೋರ ಬಗ್ಗೆ ಮಾತ್ರ ತಿಳ್ಕೊಂತಾರೆ ಹೊರತು ಬದುಕಿರೋರ ಬಗ್ಗೆ ನಮ್ಗೆ ಅದ್ರಲ್ಲಿ ಆಸಕ್ತಿ ಇರೋದಿಲ್ಲ. ರೈಟ್, SL ಭೈರಪ್ಪ ಸತ್ತ ಮೇಲೆ ಬೇಕಿದ್ರೆ ತಗೊಂಡು ಓದ್ತಾರೆ. ಈಗ ನಾನು ಓದ್ತಾ ಇದ್ದೀನಿ ಸರ್, ದಾಟು ಓದ್ತಾ ಇದ್ದೀನಿ, ಅವ್ರದ್ದು ಮತದಾನ ಓದ್ತಾ ಇದ್ದೀನಿ, ಏನೋ ಹೇಳ್ತಾರೆ. ಬಟ್ ಸತ್ತ ಮೇಲೆ ಪೇಪರ್ ಓದ್ತಾರಲ್ಲ, ಹಿಂಗಿದ್ರು, ಬಹಳ ಚೆನ್ನಾಗಿ ಬರ್ದಿದ್ದಾರೆ, ಇವರಿಗೆ ಸರಸ್ವತಿ ಸಮ್ಮಾನ ಸಿಕ್ಕಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ, ಪದ್ಮ ವಿಭೂಷಣ ಸಿಕ್ಕಿ, ಇವೆಲ್ಲ ನೋಡಿದ್ಮೇಲೆ ಅವಾಗ ಆಸಕ್ತಿ ಕೆರಳ್ತದೆ. ಹಂಗಿರ್ಬಾರ್ದು. ನಿತ್ಯ ನಿರಂತರ ನೀವು ಪತ್ರಿಕೆ ಓದ್ತಾ ಇದ್ರೆ ಸಂಡೇ ಪೇಪರ್ ಓದಿ, ಸಂಡೇ ಸಪ್ಲಿಮೆಂಟ್ಸ್ ಬರುತ್ತಲ್ಲ ಪ್ರಜಾವಾಣಿನಲ್ಲಿ, ನೀವು ಅದನ್ನೆಲ್ಲ ಓದ್ತಾ ಇರಬೇಕು. ನಿಮ್ಗೆ ಎಕ್ಸಾಮಿಗೆ ಅಂತ ಎಲ್ಲ ಓದಕ್ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ವಾಟ್ ಎವರ್ ಯು ಸ್ಟಡಿ, ಏನಾದ್ರೂ ಓದ್ತಿರಲ್ಲ ಎಕ್ಸಾಮ್ಗೆ ಅಂತ ಮಾತ್ರ ಓದಕ್ ಹೋಗ್ಬೇಡಿ. ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ನೀವೆಲ್ಲ ಮಾಡುವಂಥದ್ದು. ನಿಮ್ಗೆ ಆಲ್ರೆಡಿ ಸಬ್ ಕಾನ್ಶಿಯಸ್ ಆಗಿರುತ್ತೆ, ಒಂದು ಸಿಲೆಬಸ್ ಇದೆ, ಹೀಗಿದೆ ಅಂತ ಅದನ್ನ ಓದ್ತಾ ಇರ್ತೀರಿ. ಬಟ್ ಅದನ್ನ ಆಸ್ ಅನ್ ಎಂಡ್ ಅಂತಂದು, ಅಂದ್ರೆ ಇದೇ ಅಂತ್ಯ, ಎಕ್ಸಾಮಿಗೆ ಅಷ್ಟೇ ಅಂತ ಓದಕ್ ಹೋಗ್ಬೇಡಿ, ಅದು ಅಲ್ಲಿಗೆ ಎಂಡ್ ಆಗೋಗುತ್ತದೆ. ಅದಾದ್ಮೇಲೆ ಆನ್ಸರ್ ಬರೋದು, ಎಕ್ಸಾಮ್ ಬರೋದ ತಕ್ಷಣ ಮುಗಿತದ್ದು. ಇಟ್ ಸರ್ವ್ಸ್ ಇಟ್ಸ್ ಪರ್ಪಸ್ ಅಂಡ್ ಯುಟಿಲಿಟಿ ಎಂಡ್ ಆಗೋಗುತ್ತೆ. ಹಂಗಿರಬಾರ್ದು. ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ನೀವು ಆಸಕ್ತಿಯಿಂದ, ಒಂದು ಕುತೂಹಲಕಾರಿಯಾಗಿ, ಕ್ಯೂರಿಯಾಸಿಟಿಯಿಂದ ರೆಗ್ಯುಲರ್ ಆಗಿ ಓದ್ತಾ ಇರಬೇಕು. ಇವನ್ನೆಲ್ಲ ಬೆಳೆಸ್ಕೊಂಡ್ರೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನಿಮಗೆ ಬಹಳ ಸುಲಭ ಆಗ್ತದೆ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮು ಇವತ್ತು ಅದನ್ನೇ ಟೆಸ್ಟ್ ಮಾಡ್ತಾ ಇರೋಂಥದ್ದು. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗ್ರೂಪ್ C ಇರ್ಬೋದು, ಮುಂದಿನ ದಿನಗಳಲ್ಲಿ UPSC ಮಾದರಿನ ಅನುಕರಣೆ ಮಾಡ್ತಾ ಹೋಗ್ತಾರೆ ಅವರೆಲ್ಲ. ನಿಮ್ಗೆ ಅದೊಂದು ಅವೇರ್ನೆಸ್ ಇರಲಿ. ಒಳ್ಳೇದಾಗ್ಲಿ. ವಿಶ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಟು ಶರತ್ ಸರ್, ನಂದನ್ ಸರ್, ಶ್ರೀಕಾಂತ್ ಸರ್, ಮತ್ತೆ ಎಲ್ಲ ಧ್ರುವ ಸರ್ ಎಲ್ಲ ಇದ್ದಾರೆ. ಎಲ್ಲ ಟೀಮಿಗೆ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲರೂ ಪ್ಯಾಷನೇಟ್ ಆಗಿ ಮಾಡ್ತಾ ಇರೋದು. ಸುಮ್ಮನೆ ನಾವೇನೋ ಬರಬೇಕು ಮಾಡ್ಬೇಕಂತಂದಿಲ್ಲ. ಈ ತರ ಇನಿಷಿಯೇಟಿವ್ ಸಾಧ್ಯ ಆಗೋದು ಅವರ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಯೋಚನೆ ಮಾಡಿದ್ಮೇಲೆ. ನಾವು ಸಂಸ್ಥೆ ಹಿಂಗ್ ಮಾಡ್ಬೇಕು, ಮಕ್ಕಳಿಗೆ ಈ ರೀತಿ ಮಾಡ್ಬೇಕಂತಂದಾಗ ಆ ತರ ಟೀಮು ಇರೋದು ನಮ್ಮ ಅದೃಷ್ಟ. ಆ ತರ ಟೀಮ್ನ ಒಗ್ಗಟ್ಟಾಗಿ ಇಟ್ಕೊಂಡ್ರಂತ ಶರತ್ ಸರ್ ಅವರು ನಮ್ ಜೊತೆ ಇರೋದು ನಮ್ಮ ಅದೃಷ್ಟ. ಆಮೇಲೆ ಅವರಿಂದ ಬಿಡಿ ಬಹಳ ಅದೃಷ್ಟ ಸಿಕ್ಕೋ ನಮಗೆ. ಇಲ್ಲ, ಆಕ್ಚುಲಿ ನಾನು ತಂಗಿ ಮದುವೆ ಆದ್ಮೇಲೆ ನನ್ನ ಲೈಫ್ ಕ್ಲಿಕ್ ಆಗಿತ್ತು. ಸೊ ಇಲ್ಲ ಅಂತಂದ್ರೆ ಹೇಳಲೇಬೇಕು ಅದನ್ನ ಮತ್ತೆ. ಸೊ ಅದು ನಿಜ. ಅದು ನೀವ್ಯಾರು ಲವ್ ಮಾಡಿಲ್ವ? ಲವ್ ಮಾಡಿರೋನೇ ಮದುವೆ ಆದ್ರೆ ಗೊತ್ತಾಗ್ತದೆ. ರೈಟ್, ಹಂಗಂತ ನೀವು ಶುರು ಮಾಡ್ಕೋಬೇಡಿ. ನಿಮ್ದೇನ್ ಮೇಜರ್ ಫೋಕಸ್ ಇದೆಯಲ್ಲ ಅದ್ರ ಮೇಲೆ ಇರ್ಲಿ. ಹಿಂಗ ಅಂದ್ಬಿಟ್ರು ನಮ್ದು ಲಾಟ್ರಿ ಹೊಡಿತದೆ ಅಂತಂದು ಹುಡ್ಕೊಂಡೋಗೆಲ್ಲ ಆ ಕೆಲಸ ಅಲ್ಲ. ಏನ ಈ ಜೋರಾಗಿ ಹೇಳ್ರಪ್ಪ, ನಮಗೂ ಜೋಕ್ ಇಷ್ಟ. ಏನಂದ್ರು ನಾವು ಇನ್ಸ್ಪಿರೇಷನ್ ನಮ್ಮನ್ನ ಬೇರೆದ್ರಲ್ಲಿ ಇನ್ಸ್ಪಿರೇಷನ್ ತಗೊಳ್ರಿ. ಓಕೆ, ಇನ್ ಕೇಸ್ ಆತರ ಇತ್ತು ಅಂದ್ರೆ ಮುಂದಿನ ದಿನ MLA MP ಆದ್ರೆ ಅವಾಗ ಇನ್ಸ್ಪಿರೇಷನ್ ತಗೊಳ್ರಿ. ಅಣ್ಣ ದೊಡ್ಡದಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದೀಗ ಇನ್ಸ್ಟಾ KSನ ಎಲ್ಲ ಅನುಭವಿ ಬೋಧಕ ವೃಂದದವರಿಗೆ ಕಿರು ಸನ್ಮಾನದ ಮೂಲಕ ಅಭಿನಂದಿಸಬೇಕಾಗಿ ವಿನಯ್ ಸರ್ ಅವರಲ್ಲಿ ಕೇಳಿಕೊಳ್ತಿದ್ದೇನೆ.